திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ಗುರುಗಳೇ, ಒಂದು ಕ್ವೆಶ್ಚನ್ನು ಪರ್ವಗಳ ರಿಲೇಟೆಡ್. ಪರ್ವ ಅಂದರೆ ಒಂದು 12 ವರ್ಷಕ್ಕೆ ಒಂದು ಪರ್ವ ಅಂತ ಹೇಳ್ತೀವಿ. ಆ ಪರ್ವಕ್ಕೆ ನಮ್ಮಲ್ಲಿ ಕುಂಭಮೇಳಗಳು ನಡ್ಕೊಂಡು ಬರ್ತಾ ಇದೆ. ಆಗ್ಲಿಂದ ಈ ಪರ್ವಗಳಿಗೂ ಮನುಷ್ಯರಿಗೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಇದು ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು, ಇದರ ಏನು ಪರ್ವಗಳು ಯಾಕೆ ಅಂತ ಒಂದು 12 ವರ್ಷಕ್ಕಷ್ಟು ನಾವು ಮಾನ್ಯತೆ ಕೊಡಬೇಕು, ಅದನ್ನು ಮನುಷ್ಯ ಯಾವ ಥರ ಪರಿಪಾಲಿಸ್ಕೊಂಡು ಹೋಗಬೇಕು ಒಂದು ಒಳ್ಳೆ ಜೀವನಕ್ಕೆ ಅನ್ನೋದನ್ನು ತಿಳಿಸ್ಕೊಡಿ. ತಿರುಚಿತ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ತಿರುಚಿತ್ರಂಬಲಂ. ನಮಃ ಶಿವಾಯ. 12 ವರ್ಷ. 12 ವರ್ಷ ಅಂದರೆ ಏನು? ಈ ಪರ್ವಗಳ ಮಹತ್ವವೇನು? ಯಾಕೆ ಪರ್ವಗಳಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳಾಗ್ತದೆ ಅಲ್ವಾ? ಮನುಷ್ಯ ಅಂತ ಅಲ್ಲ, ಪ್ರತಿಯೊಂದು ಜೀವರಾಶಿಯಲ್ಲಿಯೂ 12 ವರ್ಷಗಳಿಗೊಂದು ಸಲ ವ್ಯತ್ಯಾಸ ಆಗಲೇಬೇಕು. ಅದರ ಆಯುಷ್ಯಕ್ಕೆ ತಕ್ಕವಾಗಿ. ಅರ್ಥ ಆಯ್ತಾ ಅಲ್ವಾ? ಪ್ರಕೃತಿ ನಿಯಮ ಇದು. ಯಾವುದು? ಈ ಪರ್ವ ಅಂತೇಳಿ. ಅರ್ಥ ಆಯ್ತಾ ಅಲ್ವಾ? 12 ರಾಶಿ ಅಲ್ವಾ? ಹೌದು. 12 ರಾಶಿ ಯಾವುದಲ್ವಾ? ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭ, ಮೀನ. 12. ಅರ್ಥ ಆಯ್ತಾ? ಈ 12 ರಾಶಿಗಳು. 12 ರಾಶಿಗೆ 9 ಗ್ರಹಗಳು: ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಅರ್ಥ ಆಯ್ತಲ್ಲ? 9. ಈ 9 ಗ್ರಹ ಇಲ್ಲಿ ಭೂಮಿಯನ್ನು ಬಿಡಬೇಕು. ನಾವು ಭೂಮಿಯಲ್ಲಿರುವ ಕಾರಣ ಭೂಮಿ ಲೆಕ್ಕಕ್ಕೆ. ಅರ್ಥ ಆಯ್ತಲ್ವ? ನಾವು ಭೂಮಿಯಲ್ಲಿರುವ ಕಾರಣ ಇದರಲ್ಲಿ ಆ ಭೂಮಿಯನ್ನು ಹೇಳಿಲ್ಲ ಅಂತ ಹೇಳೋದು. ಆ ಭೂಮಿಯಲ್ಲಿ ಚಂದ್ರನನ್ನು ಸೇರಿಸಬೇಕು ಅಂತ ಹೇಳೋದು. ಅರ್ಥ ಆಯ್ತಾ? ಭೂಮಿ ಬದಲು ಚಂದ್ರನ ಲೆಕ್ಕ. ಚಂದ್ರನ ಲೆಕ್ಕ. ಈಗ ಭೂಮಿಯ ಪರಿಪೂರ್ಣತೆ ಚಂದ್ರ. ಸೂರ್ಯನೂ ಬೇಕು, ಸೂರ್ಯ ಇಲ್ಲದ್ರೆ ಆಗುದಿಲ್ಲ. ಆದರೆ ಇಲ್ಲಿ ಚಂದ್ರನನ್ನು ತಗೊಳ್ಬೇಕು. ಅರ್ಥ ಆಯ್ತಲ್ವ? ಭೂಮಿಗೆ ಅದು ಬಹಳ ಮುಖ್ಯ. ಸೂರ್ಯ ಮತ್ತು ಚಂದ್ರ. ಚಂದ್ರನ ಯಾಕೆ ತಗೊಳ್ಬೇಕು ಅಂತೇಳಿದರೆ, ಸೂರ್ಯ ಇದ್ದರೂ ಕೂಡ, ಅಪ್ಪ ಇದ್ದರೂ ಕೂಡ ಮಗುವನ್ನು ಸರಿಯಾದ ರೀತಿಯಲ್ಲಿ ಸಾಕಿ, ಅಂದರೆ ತನ್ನ ಗರ್ಭದಲ್ಲಿ 9 ತಿಂಗಳು ಹೆತ್ತು ಹೊತ್ತು. ಅರ್ಥ ಆಯ್ತಾ? ಆ 9 ತಿಂಗಳು ಇಲ್ಲಿ 9 ತಿಂಗಳು ಅಂತೇಳಿದರೆ 9 ಗ್ರಹಗಳಿಗೂ ಅದಕ್ಕೂ ಒಂದು ಸಂಬಂಧ. ಅರ್ಥ ಆಯ್ತಲ್ಲ? ನವಮಾಸ ಅಂತೇಳಿ 9 ಗ್ರಹ. ಅರ್ಥ ಆಯ್ತಲ್ಲ? ನವದ್ವಾರ ಅಂತೇಳಿ ಆ 9ಕ್ಕೂ ನಮಗಿರುವ ಸಂಬಂಧ. ಅರ್ಥ ಆಯ್ತಲ್ಲ? ಈ 9 ಎಲ್ಲಿ ಉಂಟು, 9ರ ಸರಿಯಾದ ಅಧ್ಯಯನ ಎಲ್ಲಿ ಉಂಟು ಅಂತ ಹೇಳಿದರೆ ಈ 12ರ ಒಳಗೆ ಉಂಟು ಅಂತ. ಸರಿಯಾದ ಅಧ್ಯಯನ. ಅರ್ಥ ಆಗ್ತಲ್ಲ? 9 ತಿಂಗಳು ಅಂತ ಹೇಳಿದ್ದಾರೆ ಮಗು ಹುಟ್ಟಿ ಬರಲಿಕ್ಕೆ. ಒಂದು ವಿಷಯ. ಅದಾದ ಮೇಲೆ 9 ತಿಂಗಳಲ್ಲಿ ಬರುವ ಆ ಮಗುವಿಗೆ 9 ದ್ವಾರ. ಮನುಷ್ಯನ ದೇಹಕ್ಕೆ 9 ದ್ವಾರ. ಅರ್ಥ ಆಯ್ತಲ್ಲ? ಈ 9 ದ್ವಾರವನ್ನೇ ನವಗ್ರಹಗಳು ಅಂತ ಹೇಳಿ. ಈ 9 ದ್ವಾರಗಳಿಗೆ ನವಗ್ರಹಗಳಿಗೆ ಸಂಬಂಧ ಇರುವುದು. ಈ 9 ದ್ವಾರ ಪರಿಪೂರ್ಣ ಆದಾಗ ಮನುಷ್ಯನ ರೂಪ ಪರಿಪೂರ್ಣ ಆಗುವುದು. ಮನುಷ್ಯನ ರೂಪ ಯಾವಾಗ ಅಮ್ಮನ ಗರ್ಭದೊಳಗೆ ಪರಿಪೂರ್ಣ ಆಗ್ತದೆ. ಅರ್ಥ ಆಯ್ತಲ್ವ? ಪರಿಪೂರ್ಣ ಆಯಿತು, ಇನ್ನು ಅದಕ್ಕೆ ಸಮಯ ಇಲ್ಲ ಅಲ್ಲಿ ಅಂತ ಹೇಳುವ ಸಮಯದಲ್ಲಿ ಅದು ಹೊರಗೆ ಬರ್ತದೆ. ಅರ್ಥ ಆಗ್ತಾ ಹೇಳೋದು? ಆಗ ಈ 9 ದ್ವಾರ ಪರಿಪೂರ್ಣ ಆಗುವಾಗ, ಈ ಪರಿಪೂರ್ಣ ಆಗುವುದು ಎಲ್ಲಿ ಅಂತ ಹೇಳಿದರೆ ಅಮ್ಮನ ಗರ್ಭದಲ್ಲಿ. ಈ ಅಮ್ಮನ ಗರ್ಭದಲ್ಲಿ ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಅಲ್ಲಿ ನೀರಿನ ಅವಶ್ಯಕತೆ ಇದೆ. ಆ ನೀರು ಎಂಬುದೇ ಚಂದ್ರ. ಆಗ ನಾವು ಚಂದ್ರನನ್ನು ಮೊದಲಾಗಿ ತಗೊಳ್ಬೇಕು ಅಂತ ಹೇಳೋದು. ಅರ್ಥ ಆಯ್ತಲ್ವ? ಆಗ ಚಂದ್ರನನ್ನು ನಾವು ಮೊದಲಾಗಿ ತಗೊಳ್ಳುವಾಗ ಅಲ್ಲಿ ಬರುವ
ಗಂಟೆಗಳೆಷ್ಟು? 12 ಗಂಟೆ ರಾತ್ರಿ. ಸೂರ್ಯನನ್ನು ನಾವು ಸರಿಯಾಗಿ ಒಂದು ಲೆಕ್ಕವನ್ನು ತಗೊಳ್ಳುವಾಗ ಸೂರ್ಯನ ಗಂಟೆ ಎಷ್ಟು? 12 ಗಂಟೆ. ಈ 12 ಗಂಟೆಯಲ್ಲಿ ಬೆಳಿಗ್ಗೆನಿಂದ ಸಾಯಂಕಾಲ ಆಗ್ತದೆ, ಸಾಯಂಕಾಲದಿಂದ ಪುನಃ ಬೆಳಗ್ಗೆ ಆಗ್ತದೆ. ಸಾಯಂಕಾಲ ಅಂದರೆ ಸ್ಟಾರ್ಟ್, ರಾತ್ರಿಯ ಮೊದಲನೆಯ ಭಾಗ ಅಲ್ವಾ? ಹೌದು. ಮುಂಜಾನೆ ಅಂತ ಹೇಳಿದರೆ ಬೆಳಿಗ್ಗೆಯ ಮೊದಲನೆಯ ಭಾಗ. ಆಗಲಿ ನಾವು ಸಾಯಂಕಾಲ ತಗೊಳ್ಬೇಕು, ಅದು ಪರಿವರ್ತನೆ ಆಗೋ ಸಮಯವನ್ನು ತಗೊಳ್ಬೇಕು. ಆಗ 12 ಗಂಟೆ, 6 ಗಂಟೆಯಿಂದ 6 ಗಂಟೆಗೆ 12, ಪುನಃ 6 ಗಂಟೆಯಿಂದ 6 ಗಂಟೆಗೆ 12 ಅಲ್ವಾ? 24 ಗಂಟೆ ಟೋಟಲ್ 24 hours ಅಲ್ವಾ? ಹೌದು. ಇದನ್ನು ಯಾವ ರೀತಿ ತಗೊಂಡ್ರು ಅಂತ ಹೇಳಿದರೆ, ಸೂರ್ಯನಿಗೆ ಗುರುಗ್ರಹ ಸುತ್ತ ಬರಬೇಕು ಅಂತೇಳಿದ್ರೆ 12 ವರ್ಷ ಬೇಕು, ಪರಿಪೂರ್ಣ ಆಗಬೇಕಾದ್ರೆ. ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು, ಆ ಲೆಕ್ಕವನ್ನು 12 ವರ್ಷಕ್ಕೆ ತಗೊಂಡಿದ್ದಾರೆ. ಆದ ಕಾರಣ 12 ಎಂಬ ವಿಚಾರ ಅದು ಸರಿಯಾಗಿ ಎಲ್ಲರಿಗೂ ಪರಿವರ್ತನೆ ಆಗುವ ವಿಚಾರ. ಪರ್ವ ಅಂತ ಹೇಳಿದ್ದಲ್ವಾ ಒಂದು ವಿಚಾರ. ಆ ಪರ್ವ ಅಂದರೆ 12 ವರ್ಷಕ್ಕೆ ಇರುವ ವಿಚಾರ ಅಂತ ಹೇಳಿದ್ವಿ. ಅದು 12 ಗಂಟೆಗೆ ತಗೊಳ್ಬೇಕು ಅಂತ ಹೇಳೋದು ನಾವು. ಪ್ರತಿ 12 ಗಂಟೆಗೂ ಅದು ಅದರ ಕೆಲಸ ನಡೀತಾನೆ ಇದೆ. ಖಂಡಿತವಾಗಿಯೂ. ಹೇಗೆ ಅಂತ ಹೇಳಿದರೆ, ಬೆಳಗ್ಗೆ ಇರುವ ಒಂದು ಮನುಷ್ಯನ ಯೋಚನೆಗೂ ರಾತ್ರಿ ಇರುವ ಮನುಷ್ಯನ ಯೋಚನೆಗೂ ಒಂದೇ ಮನುಷ್ಯ. ಹಗಲಲ್ಲಿ ಅವನ ಯೋಚನೆ ಹೇಗೆ, ಅವನ ಸ್ಥಿತಿಗತಿಗಳು ಹೇಗೆ, ರಾತ್ರಿಯಲ್ಲಿ ಅವನ ಸ್ಥಿತಿಗತಿಗಳು ಹೇಗೆ ಬದಲಾಯ್ತಲ್ಲ. 12 ಗಂಟೆಯಿಂದ 12 ಗಂಟೆಗೊಂದು ಬದಲಾಯ್ತಲ್ಲ, ಚೇಂಜ್ ಆಯ್ತಲ್ಲ. ನಾವು ಅಷ್ಟು ದೂರ ಹೋಗೋದು ಬೇಡ ಅಂತ ಹೇಳೋದು. ಅಷ್ಟು ದೂರ ನಾವು ಹೋಗೋದು ಬೇಡ, ತುಂಬ ಶಾರ್ಟ್ ಆಗಿ ತಗೊಳ್ಳುವ ನಾವು ವಿಷಯವನ್ನು. ನಮ್ಮ ಅನುಭವಕ್ಕೆ ಬರೋದ್ರಲ್ಲೇ ನಾವು ಅದನ್ನು ಗ್ರಹಿಸೋಣ. ನಮ್ಮ ಅನುಭವಕ್ಕೆ ಬರೋದ್ರಲ್ಲೇ ನಾವು ಗ್ರಹಿಸುವ. ಅದು ಹೇಗೆ ಅಂತ ಹೇಳಿದರೆ, ಅವರವರ ಜ್ಞಾನ ಅವರವರಿಗೆ ಸ್ವಂತ, ಅವರವರ ಅನುಭವ ಅವರವರಿಗೆ ಸ್ವಂತ. ಒಂದು ಸಮಸ್ಯೆಯನ್ನು ಅವನವನ ಜ್ಞಾನದಿಂದ ಅವನವನ ಅನುಭವದಿಂದ ಯಾವ ರೀತಿ ಬೇಕಾದರೂ ಪರಿಹಾರ ಮಾಡಿಕೊಳ್ಬೋದು. ಅದೆಷ್ಟೇ ಕಷ್ಟದ ವಿಚಾರ ಆಗಿರ್ಬೋದು, ಆದರೆ ಅವನ ಜ್ಞಾನಕ್ಕೆ ಯಾವ ರೀತಿ ಅವನಿಗೆ ಅದು ಅನಿಸ್ತದೆ ಆ ರೀತಿಯಾಗಿ ಅವನ ಆ ವಿಷಯವನ್ನು ತಗೊಂಡು ಅವನ ಮುಂದಿನ ಸಿದ್ಧತೆಯನ್ನು ಅವನು ಮಾಡಬೇಕು. ಅದು ಸಮಸ್ಯೆ ಇರ್ಬೋದು, ಏನು ಬೇಕಾರಿರ್ಬೋದು, ಪ್ರಶ್ನೆಗೆ ಉತ್ತರ ಇರ್ಬೋದು, ಎಂಥ ಬೇಕಾರಿರ್ಬೋದು, ಅದು ಅವನವನ ಇದಕ್ಕೆ ಬಿಟ್ಟದ್ದು ಅಂತ ಹೇಳೋದು. ಅವನವನ ಒಳಗೆ ಉದಯ ಆಗುವ ಜ್ಞಾನಕ್ಕೆ ಬಿಟ್ಟ ಹಾಗೆ ಅವನಿಗೆ ಅದು ಕಾಣುದು. ಅರ್ಥ ಆಯ್ತಲ್ವ? ಈಗ ಇನ್ನೊಂದು ಸೂಕ್ಷ್ಮವಾಗಿ ನಾವು ತಗೊಳ್ಳುವ, ಈ 12 ಗಂಟೆಯಲ್ಲಿ ಆಗುವ ಬದಲಾವಣೆ ಏನು ಅಂತ. ಅರ್ಥ ಆಯ್ತಲ್ವ? ಒಂದು ಗಡಿಯಾರ ಅಲ್ವಾ, ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಸಂಖ್ಯೆ? 12 ಕೊಟ್ಟಿದ್ದಾರೆ ಗಡಿಯಾರದಲ್ಲಿ ಅಲ್ವಾ. ಗಡಿಯಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಸಂಖ್ಯೆ? 12. ಯಾಕೆ ಕೊಟ್ಟಿದ್ದಾರೆ? 13 ಕೊಡ್ಬೋದಿತ್ತಲ್ಲ ಅಲ್ವಾ? 24 ಕೊಡ್ಬೋದಿತ್ತು. 24 ಕೊಡ್ಬೋದಿತ್ತು. 12 ಸೇರಿ 24 ಆಗೋದು. ಅರ್ಥ ಆಯ್ತಲ್ವ? ಸ್ವಲ್ಪ ಸೂಕ್ಷ್ಮ ಇದು. ಆಗ ಪ್ರಕೃತಿಯಲ್ಲೇ ಇದು ಬದಲಾವಣೆ ಆಗ್ತದೆ. 12 ಗಂಟೆಗೆ ಪ್ರಕೃತಿಯಲ್ಲೇ ಒಂದು ಚೇಂಜಸ್ ಆಗ್ತದೆ. ಪ್ರಕೃತಿಯಲ್ಲೇ ಚೇಂಜಸ್ ಆಗುವಾಗ ಮನುಷ್ಯರ ಜೀವನದಲ್ಲಿಯೂ ಚೇಂಜಸ್ ಆಗಬೇಕಲ್ಲ. ಪ್ರಕೃತಿಯಲ್ಲೇ ಹಗಲಾಗ್ತದೆ, ರಾತ್ರಿ ಆಗ್ತದೆ ಅಲ್ವಾ? ಅದರ ಡೈರೆಕ್ಟ್ ಕೋರಿಲೇಷನ್ ಒಬ್ಬ ಮನುಷ್ಯನ ಮೇಲೆ ಅದರ ಪ್ರಭಾವಳಿ ಬೀಳ್ತದೆ ಖಂಡಿತವಾಗಿಯೂ. ಅರ್ಥ ಆಯ್ತಲ್ವಾ? ಸೂರ್ಯನಿಂದ ಭೂಮಿ ಬಂದರೂ ಕೂಡ ಈ ಭೂಮಿಯನ್ನು ಪರಿಪೂರ್ಣಗೊಳಿಸಿ ಚಂದ್ರ. ಆ ಚಂದ್ರನಿಂದ ನಾವೆಲ್ಲ ಚೆನ್ನಾಗಿದ್ದೇವೆ. ಆದರೆ ನಮ್ಮ ಒಳಗಿರುವುದು ಸೂರ್ಯನ ಅಂಶ. ಆದರೆ ಸೂರ್ಯನ ಅಂಶವನ್ನು ದಾಟಿ ಅದನ್ನು ಮುಚ್ಚಿಕೊಂಡು ಅದನ್ನು ಪ್ರಪಂಚಕ್ಕೆ ತೋರಿಸಿದ ಹಾಗೆ ಮನುಷ್ಯನ ಈ ಜನ್ಮದಲ್ಲಿ ಚಂದ್ರ ಬಹಳಷ್ಟು ಹೆಚ್ಚಾಗಿದ್ದಾನೆ. ಸೂರ್ಯ ನಮ್ಮ ಒಳಗೆ ಇರುವುದು, ಬೇರೆ ಎಲ್ಲಿ ಇಲ್ಲ. ಆ ಸೂರ್ಯ ಅಂದರೆ ಬೇರೆ ಏನಲ್ಲ. ಅರ್ಥ ಆಯ್ತಲ್ವ? ನಮ್ಮ ಜೀವಾತ್ಮ, ನಮ್ಮ ಜೀವಾತ್ಮವೇ ಆ ಸೂರ್ಯ. ಅರ್ಥ ಆಯ್ತಾ? ಒಂದು ವಿಷಯ. ಈ ಚಂದ್ರ ಅಂದರೆ ಏನು? ನಮ್ಮ ಮನಸ್ಸು, ನಮ್ಮ ಮನಸ್ಸು. ಈ ಮನಸ್ಸನ್ನು ಒಬ್ಬ ಗೆಲ್ಲಬೇಕು ಅಂತ ಹೇಳಿದರೆ ಅವನಿಗೆ ಈ 12 ಗಂಟೆಯ ಒಂದು ವಿಚಾರ ಬಹಳ ಮುಖ್ಯ. 12 ವರ್ಷದ ವಿಚಾರ ಬಹಳ ಮುಖ್ಯ.
ಅದೇ ರೀತಿ ನಮಗೆ ತಿಂಗಳುಗಳೆಷ್ಟು? 12 ತಿಂಗಳು. 12 ತಿಂಗಳು. ಎಲ್ಲದರಲ್ಲಿ 12 12 12 12 ಅಂತ ಬರ್ದಿದೆ ಅಲ್ವಾ? ಆಗ ಗಂಟೆಯಿಂದ ತಗೊಂಡ್ರು ಅದೊಂದು ಪರ್ವ ಆಯಿತು ಅಲ್ವಾ? ತಿಂಗಳಲ್ಲಿ ತಗೊಂಡ್ರು ಒಂದು ವರ್ಷ ಆಗೋ ಒಂದು ಪರ್ವ ಆಯಿತು ಅಲ್ವಾ? ನಿಜ ಪರ್ವ ಅಂತ ತಗೊಂಡ್ರು ಅದು 12 ವರ್ಷ ಆಯ್ತು. 12 12 12 12 12 ಅಂತಲೇ ಹೋಗ್ತದೆ. 12 12ರಲ್ಲಿ ಪ್ರಕೃತಿಯಲ್ಲಿ ಇಷ್ಟೇ ಬದಲಾವಣೆ ಆಗ್ತದೆ. ಅರ್ಥ ಆಯ್ತಲ್ವ? ಎಲ್ಲ ಗ್ರಹಗಳಲ್ಲಿ ಬದಲಾವಣೆ ಆಗ್ತದೆ, ಎಲ್ಲ ಸ್ಥಿತಿಗಳು ಚೇಂಜ್ ಆಗ್ತದೆ, ಪ್ರತಿಯೊಂದು ವಿಚಾರವೂ ಚೇಂಜ್ ಆಗ್ತದೆ ಅಲ್ವಾ? ಆಗ ಅದು ಮನುಷ್ಯನ ಜೀವನದಲ್ಲಿ ಕೂಡ ಚೇಂಜ್ ಆಗಲೇಬೇಕಲ್ವಾ? ಒಂದು ವರ್ಷ ಅಂದರೆ 12 ತಿಂಗಳು. ಈ 12 ತಿಂಗಳು ಕಳೆದ ಮೇಲೆ 5 ವರ್ಷ ಇದ್ದವನಿಗೆ 6 ವರ್ಷ ಆಗ್ತದೆ, 6 ವರ್ಷ ಇದ್ದವನಿಗೆ 7 ವರ್ಷ ಆಗ್ತದೆ, 7 ವರ್ಷ ಇದ್ದವನಿಗೆ 8 ವರ್ಷ ಆಗ್ತದೆ. ಈ 12 ತಿಂಗಳು ಮುಂದೆ 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 ಹೋಗುವಾಗ, ಹೌದಲ್ವಾ? ಆಗ 5 ವರ್ಷದಲ್ಲಿರುವ ಬುದ್ಧಿ 6 ವರ್ಷಕ್ಕಾಗುವ ಪರಿವರ್ತನೆ ಆಗೋದಿಲ್ವಾ? 6 ವರ್ಷದಲ್ಲಿರುವ ಬುದ್ಧಿ 7 ವರ್ಷಕ್ಕೆ ಪರಿವರ್ತನೆ ಆಗೋದಿಲ್ವಾ? 7 ವರ್ಷಕ್ಕಿರುವ ಬುದ್ಧಿ 8 ವರ್ಷಕ್ಕೆ ಪರಿವರ್ತನೆ ಆಗೋದಿಲ್ವಾ? ಹೀಗೆ ಪರಿವರ್ತನೆ ಆಗಿ ಪರಿವರ್ತನೆ ಆಗಿ ಪರಿವರ್ತನೆ ಆಗಿ ಎಲ್ಲಿ ಹೋಗಿ ತಲುಪ್ತದೆ? ಅದು ಒಂದು 80 ವಯಸ್ಸಿಗೆ ತಲುಪ್ತದೆ. ಆ 80 ವಯಸ್ಸಿಗೆ ತಲುಪುವಾಗ ಎಷ್ಟು ಪರಿವರ್ತನೆ ಆಗಿರ್ತದೆ? ವರ್ಷ ವರ್ಷ ದಿನ ದಿನಾನೂ ಪರಿವರ್ತನೆ ಆಗಿ ಒಂದು ಒಳ್ಳೆ ಹಂತಕ್ಕೆ ಹೋಗಿ ಮುಟ್ಟಿರ್ತದೆ. ಒಳ್ಳೆ ಹಂತಕ್ಕೆ ಹೋಗಿ ನಿಲ್ತದೆ ಅಲ್ವಾ? ಅದಿರಲಿ. ಈಗ ಇದು ಮನುಷ್ಯರ ಜೀವನಕ್ಕೆ ಏನು ಅಂತ ಕೇಳಿದ್ವಿ ಅಲ್ವಾ? ಮನುಷ್ಯರ ಜೀವನಕ್ಕೆ ಏನು, ಯಾವ ತರ ಇದನ್ನ ಯಾವ ತರ ಸದ್ವಿನಿಯೋಗ ಮಾಡ್ಕೋಬಹುದು? ಖಂಡಿತವಾಗಿ ಇದು ತನ್ನಿಂತಾನಾಗೆ ಎಲ್ಲರಿಗೂ ಜೀವನದಲ್ಲಿ ಅರ್ಥ ಆಗುವಂಥ ವಿಚಾರ, ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ, ಎಲ್ಲರಿಗೂ ತಿಳಿದಂಥ ವಿಚಾರ. ಆದರೆ ಇದರ ಒಳಗೆ ಸತ್ಯವನ್ನು ಮಾತ್ರ ತಿಳಿಲಿಕ್ಕೆ ಆಗುದಿಲ್ಲ. ಈಗ ಇಷ್ಟು ಹೇಳಿದ ವಿಚಾರ ಎಲ್ಲ ಉಂಟಲ್ವಾ? 5 ವರ್ಷ 6 ವರ್ಷ 7 ವರ್ಷ 80 ವರ್ಷ ಇದೆಲ್ಲರಿಗೂ ಅರ್ಥ ಆಗ್ತಾ ಉಂಟು. ವಯಸ್ಸು ಹೋಗ್ತಾನೆ ಉಂಟು. ಈ 12 ವರ್ಷಕ್ಕೊಂದ್ಸಲ ಮನುಷ್ಯನ ಜೀವನದಲ್ಲಿ ಸಿಗುವ ರಿಸಲ್ಟ್ ಅರ್ಥ ಆಯ್ತಾ? 12 ವರ್ಷ ಒಂದು ಎಕ್ಸಾಮ್ ಬರೆದು ನೀನು 12 ವರ್ಷಕ್ಕೆ ನಿಂಗೆ ಒಂದು ಪ್ರಕೃತಿಯಿಂದವೋ ಭಗವಂತನಿಂದವೋ ಗುರುವಿನಿಂದವೋ ಒಂದು ರಿಸಲ್ಟ್ ಸಿಗ್ತದೆ ನಿನಗೆ, ಇನ್ನು ಪಾಸ್ ಆದ್ಯಪ್ಪ ಅಂತೇಳಿ. ಇದು ಸೂಕ್ಷ್ಮತೆ ಇದರಲ್ಲಿ. ಆಗ 12 ವಯಸ್ಸಿನವರೆಗೆ ಒಂದು ಬಾಲ್ಯ ಮನುಷ್ಯರ ಜೀವನದಲ್ಲಿ ಅಲ್ವಾ? ಈ 12 ವರ್ಷ ಬಾಲ್ಯದಿಂದ ಇನ್ನು 12 ವರ್ಷ ಸೇರಿಸಿದರೆ ಎಷ್ಟಾಯಿತು? 24 ಆಯಿತು. ಅವ ಬಾಲ್ಯವನ್ನು ಕಳೆದ. ಬಾಲ್ಯವನ್ನು ಕಳೆದು ಯಾವುದೋ ಒಂದು ರೀತಿಯಲ್ಲಿ ಪ್ರೌಢಾವಸ್ಥೆಗೆ ಬಂದ. ಆ ಪ್ರೌಢಾವಸ್ಥೆಯಿಂದ ಅವನು ಯುವಕನಾದ. ಯುವಕನಾಗಿ ಒಂದು ಗೃಹಸ್ಥನಲ್ಲಿಗೆ ಬಂದು ಮುಡ್ತಾನ. 24 ವರ್ಷ ಆಗುವಾಗ ಪರಿವರ್ತನೆ ಅಲ್ವಾ? ಪರಿವರ್ತನೆ. ಹೌದು. 12 ವರ್ಷದಲ್ಲಿ ಇದ್ದಾಗಿರ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. 12 ವರ್ಷ ಆಗೋ ಇದನ್ನು ದಾಟಲೇಬೇಕು. ಇದನ್ನು ದಾಟುವ ಸಮಯದಲ್ಲಿ ನೀನು ಯಾವ ರೀತಿ ದಾಟುತ್ತಿ ಎಂಬ ಸತ್ಯವನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಹಿರಿಯರ ಮೂಲಕ ಅಲ್ಲ ಗುರುಗಳ ಮೂಲಕ ನಾವು ಇಂಥ ವಿಷಯವನ್ನು ತಿಳಿದಿಟ್ಟುಕೊಳ್ಬೇಕು. 12 ವರ್ಷದವರೆಗೆ ಮಕ್ಕಳು ಯಾವ ರೀತಿ ಇರಬೇಕು, 12 ವರ್ಷದ ನಂತರ ಮಕ್ಕಳಿಗೆ ಹೇಳಿಕೊಡೋ ಪಾಠ ಯಾವ ರೀತಿ ಇರಬೇಕು. ಹೌದು, ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು. ಅಂದರೆ ಈಗ ಇಲ್ಲಿ ಒಂದು ಸಣ್ಣ ಕ್ವೆಶನ್ ಏನು, ಈಗ 12 ವರ್ಷ ಒಂದು ನೀವು ಹೇಳ್ದಂಗೆ ತುಂಬ ಇಂಪಾರ್ಟೆಂಟ್ ಘಟ್ಟ. ಒಂದು ಮಗು ಬೆಳೆಯೋ ಅಂಥ ಟೈಮು, ಕಲಿಯೋ ಅಂಥದ್ದು, ಏನು ನೋಡಿದ್ರೂ ಕಲಿಯೋ ಅಂಥದ್ದು. ಈ ಸೆಕೆಂಡ್ ಫೇಸ್ ಬರ್ತದಲ್ಲ, ಎರಡನೇ 12 ವರ್ಷ, 12ರಿಂದ 24ವರೆಗೂ, ಇದು ತುಂಬ ಇಂಪಾರ್ಟೆಂಟ್ ಒಂದು ಮನುಷ್ಯನ ಜೀವನದಲ್ಲಿ. ಯಾಕಂದರೆ ನಾನು ಏನು ಆಗಬೇಕು ಅಂತ ಒಂದು ಮಗು ಡಿಸೈಡ್ ಮಾಡೋದು 12 ವರ್ಷ ಆದಮೇಲೆ. ಖಂಡಿತವಾಗಿ 12ರಿಂದ 16 ವರ್ಷದ ಒಳಗಡೆ ಒಂದು ಮಗು ಓದ್ತಾ ಇರೋ ಮಗು ಆಗಿರ್ಬೋದು, ಆ ಮಗು ಡಿಸೈಡ್ ಮಾಡುತ್ತೆ ನಾನೊಂದು ಇಂಜಿನಿಯರ್ ಆಗಬೇಕು, ಇಲ್ಲ ಒಂದು ಡಾಕ್ಟರ್ ಆಗಬೇಕು, ಇಲ್ಲ ಏನೋ ಒಂದು ಆಗಬೇಕು ಅಂತ ಒಂದು ಗೋಲ್ನ ಇಟ್ಕೊಳ್ಳೋ ಅಂಥ ಟೈಮ್ ಅದು, ಒಂದು 12ರಿಂದ 16 ವರ್ಷ. ಸೊ ಇದಕ್ಕೆ ಅದು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಂಗೆ ಯಾವ ಥರ ಒಂದು ತಾಯಿ ತಂದೆ ಪ್ರೋತ್ಸಾಹ ಮಾಡ್ಬೋದು, ಇಲ್ಲ ಅದಕ್ಕೆ ಪ್ರೋತ್ಸಾಹಿಸ್ಬೋದು ಆ ಮಗುನ. ಅದನ್ನೇ ಹೇಳಿದ್ದು. 12 ವರ್ಷದ ಮಹತ್ವವನ್ನು ಅವರವರ ಮನೆಯಲ್ಲಿದ್ದ ಹಿರಿಯರು, ಅರ್ಥ ಆಯ್ತಾ, ಹಾಗೂ ಅವರ ಮನೆಗೆಯೋ ಅಲ್ಲ ಕುಟುಂಬಕ್ಕೋ ಅವರ ಜನ್ಮಕ್ಕೋ ಅವರ ಜ್ಞಾನಕ್ಕೋ ಸಂಬಂಧಪಟ್ಟ ಗುರುಗಳ ಹತ್ರ, ಅವರವರ ವೈಯಕ್ತಿಕ ಅದು ಅವರ ಗುರುಗಳ ಹತ್ರ ಹೋಗಿ ತಿಳಿದುಕೊಳ್ಬೇಕು ಇದನ್ನು, ಈ 12 ವರ್ಷದ ಮಹತ್ವ ಏನು ಅಂತೇಳಿ. ಈಗ ನೀವು ಕೇಳುವ ಕಾರಣ ನಾನು ಹೇಳ್ತೇನೆ, ನಮಗೆ ತಿಳಿದಷ್ಟು ನಾವು ಹೇಳ್ತೇವೆ
ಅರ್ಥ ಆಯ್ತಲ್ಲ. ನಾವು ಹೇಳೋದಲ್ಲ, ನಮ್ಮ ಹಿರಿಯರು ಹೇಳಿದ ವಿಚಾರ, ನಮ್ಮ ಗುರುಗಳು ಹೇಳಿದ ವಿಚಾರ, ಅವರ ಗುರುಗಳು ಹೇಳಿದ ವಿಚಾರ, ಈ ಪ್ರಪಂಚದಲ್ಲಿರುವ ಮಹಾಜ್ಞಾನಿಗಳು ಹೇಳಿದ ವಿಚಾರವನ್ನು ರಿಟರ್ನ್ ಮಾತಾಡೋದು ಅಷ್ಟೇ. ಇಲ್ಲಿ ನಮ್ಮದು ಅಂತೇಳಿ ಏನಿಲ್ಲ. ಅರ್ಥ ಆಗ್ತದಾ? ಇಲ್ಲಿರುವ ವಿಷಯ ಅಂತ ಹೇಳಿದರೆ, ಈ 12 ವರ್ಷ ಉಂಟಲ್ವಾ, 12 ವರ್ಷ ಒಂದು ಬಾಲ್ಯದಲ್ಲಿ ಕಳೆದು ಹೋಗ್ತದೆ, ಇನ್ನು 12 ವರ್ಷ ಆಗ್ತದೆ. ಈ 12 ವರ್ಷ ಎಂಬುದು ನೀನು ಈ ಪ್ರಪಂಚಕ್ಕೆ ಕಾಲಿಡುವ ಸಮಯ, ಈ ಮಾಯೆಗೆ ಕಾಲಿಡುವ ಸಮಯ. ಯಾವುದು? ಈ 12 ವರ್ಷ ಅಂತೇಳಿ. ಅದು ಹೇಗೆ ಕಾಲಿಡಲಿಕ್ಕೆ ಸಾಧ್ಯ? ಅದು ಹೇಗೆ? ಅದಂತ ನಾವು ಮುಂಚೆ ಕಾಲಿಟ್ಟಿದ್ದೇವಲ್ಲ ಪ್ರಪಂಚಕ್ಕೆ. 12 ವರ್ಷ ನಾವು ಪ್ರಪಂಚದಲ್ಲಿ ಬದುಕಿದ್ದೇವಲ್ಲ. ನೀನು ಪ್ರಪಂಚದಲ್ಲಿ ಬದುಕಿದಿ 12 ವರ್ಷ, ಆದರೆ ನೀನು ಪ್ರಪಂಚದಲ್ಲಿ ಇದ್ದು ಇಲ್ಲದಾಗಿ ಬದುಕಿದ್ದಿ. ಬಾಲ್ಯದಲ್ಲಿರೋ ಏನು ಗೊತ್ತಿರೋದಿಲ್ಲ, ಯಾವುದು ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ ಅಲ್ವಾ? ಆಗ ಈ 12 ವರ್ಷ ನಾವು ಪ್ರಪಂಚಕ್ಕೆ ಕಾಲಿಡುವ ಮುಂಚೆ ಒಂದು ಗುರುಗಳಿದ್ದರೆ, ಒಂದು ಹಿರಿಯರಿದ್ದರೆ, ಅವರು 12 ವರ್ಷದ ಒಳಗೆ 12 ವರ್ಷವನಿಗೆ ದಾಟಬೇಕು. 12 ವರ್ಷ ದಾಟೋದು ಅಂತಂದರೆ ಒಂದು 9 ವಯಸ್ಸಿನಲ್ಲಿ, ಇಲ್ಲೊಂದು 10 ವಯಸ್ಸಿನಲ್ಲಿ, ಇಲ್ಲೊಂದು 11 ವಯಸ್ಸಿನಲ್ಲಿ ಮನೆಯಲ್ಲಿದ್ದ ಹಿರಿಯರು ಏನು ಹೇಳ್ತಾರೆ ಅಂತ ಹೇಳಿದರೆ, ಬ್ರಹ್ಮಚರ್ಯವನ್ನು ಪಾಲನೆ ಮಾಡು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತಿಳಿದವರು ಇದ್ದರೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡು. ಈಗ ನೀನು ಬ್ರಹ್ಮಚರ್ಯ ಪಾಲನೆ ಮಾಡೋ ಸಮಯ. ಇಲ್ಲಿವರೆಗೆ ಆಟ ಅದು ಇದೆಲ್ಲ ಹೋಯ್ತು. ಆತ ಈಗ ಸ್ವಲ್ಪ ನಾನು ಹೇಳುವಾಗ ಕೇಳ್ತಾನೆ ನನ್ನ ಮಗ. ಈಗ ಯಾರೋ ಒಬ್ಬರು ಹಿರಿಯರು ಹೇಳಿದರೆ ಅದನ್ನು ಕೇಳಿ ಒಂದು ಗ್ರಹಿಸುವ ಶಕ್ತಿ ಉಂಟು. ಯಾವಾಗ? 9 ವಯಸ್ಸು ಬಂದ ಮೇಲೆ. ಆ 9 ವಯಸ್ಸು ಅದು ಅಲ್ಲಿ ಪರಿಪೂರ್ಣ ಆಯಿತು. ಅರ್ಥ ಆಗ್ತಾ ಹೇಳೋದು? 9 ವಯಸ್ಸು ಪರಿಪೂರ್ಣ ಅಂದರೆ ಈಗ ನಮ್ಮ ಈ ಕಿವಿ, ಕಣ್ಣು, ಮೂಗು ಎಲ್ಲ ಕೆಲಸ ಮಾಡುವಂತ ಒಂದು, ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು, ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ನೋಡಬಾರ್ದು ಎಂಬ ವಿಚಾರಕ್ಕೆಲ್ಲ ಒಂದು ಹಂತಕ್ಕೆ ಬಂದು ನಿಂತಿತ್ತದು. ಆ ವಯಸ್ಸಿನಿಂದಲೇ ಸ್ವಲ್ಪ ತಿಳಿದವರಿದ್ದರೆ, ಸಂಸ್ಕಾರಸ್ಥರಿದ್ದರೆ, ಕೆಲವು ಶಾಸ್ತ್ರವನ್ನು ತಿಳಿದವರಿದ್ದರೆ, ಇನ್ನು ಅನೇಕ ನಮ್ಮ ಋಷಿಮುನಿಗಳು ಹೇಳಿದ ವಿಚಾರ, ಒಂದು ಗುರು ಪರಂಪರೆಗೆ ಸಂಬಂಧಪಟ್ಟವರಿದ್ದರೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಇನ್ನು ಬ್ರಹ್ಮಚರ್ಯ ಪಾಲನೆ ಮಾಡು. ಯಾಕೆ ಬ್ರಹ್ಮಚರ್ಯನ ಪಾಲನೆ ಮಾಡು ಅಂತ ಹೇಳ್ತಾರೆ? ಆ ಸಮಯದಲ್ಲಿ ಅವನು ಪ್ರಪಂಚದಲ್ಲಿ ಇಲ್ಲ, ಪ್ರಪಂಚಕ್ಕೆ ಇನ್ನು ಅವನು ಬರಲಿಲ್ಲ. ಪ್ರಪಂಚಕ್ಕೆ ಬಂದಿದ್ದಾನೆ, ಆದರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ, ಯಾವುದಿಲ್ಲ. ಮಕ್ಕಳಿಗೆ ಎಂತ ಗೊತ್ತಾಗ್ತದೆ? ಇನ್ನು ಅವರು ಕಲಿಯೋದ್ರಲ್ಲಿದ್ದಾರೆ. ಇನ್ನು ಅವರು ಏನು ಕಲಿಯೋದ್ರಲ್ಲ, ಅವರು ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇದ್ದಾರೆ. ಮಕ್ಕಳು ಪರಮಾನಂದ ಸ್ಥಿತಿಯಲ್ಲಿ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಏನು ಗೊತ್ತಾಗಲ್ಲ ಅವರಿಗೆ. ಅರ್ಥ ಆಯ್ತು? ದೇವರು ಅಂತ ಅದಕ್ಕೆ ಕರಿತೀವಿ. ಅದಕ್ಕೆ ದೇವರು ಅಂತ ಹೇಳ್ತಾರೆ ಮಕ್ಕಳನ್ನು. ದೇವರ ಸ್ವರೂಪ ಅಂತ ಮಕ್ಕಳನ್ನು ದೇವರ ಸ್ವರೂಪ ಅಂತ ಹೇಳ್ತಾರೆ ಅಲ್ವಾ? ಹೌದು. ದೇವರ ಸ್ವರೂಪದಿಂದ ಅದು ಈ ಮಾಯೆಗೆ ಬಂದು ಮುಟ್ಟುತ್ತದೆ. ಅರ್ಥ ಆಯ್ತಲ್ಲ? ದೇವರ ಸ್ವರೂಪದಿಂದ ಅದು ಮಾಯೆಗೆ ಬಂದು ಮುಟ್ಟುತ್ತದೆ. ಈ ಮಾಯೆಗೆ ಬಂದು ಮುಟ್ಟುವ ಮುಂಚೆಯೇ ಅದನ್ನು ಸರಿ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದಂಥ ವಿಚಾರ. 12 ವರ್ಷದ ಒಳಗೆ ಆ ಮಗುವಿಗೆ ಒಂದು 9 ವಯಸ್ಸಾಗುವಾಗ, ಅರ್ಥ ಆಯ್ತಲ್ಲ, ಇಲ್ಲೊಂದು 10 ವಯಸ್ಸಾಗುವಲ್ಲ, 11 ವಯಸ್ಸಾಗುವಾಗ ಆದರೂ ನಿನ್ನ ಬ್ರಹ್ಮಚರ್ಯ ಪಾಲನೆ ಮಾಡು ಎಂಬ ವಿಚಾರವನ್ನು ಹೇಳ್ತಾರೆ. ಹೆಣ್ಣಾದರೂ ಸರಿ, ಗಂಡಾದರೂ ಸರಿ. ಅರ್ಥ ಆಯ್ತಾ? ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಅವರಿಗೆ ಗೊತ್ತಿದೆ ಇವ ಪ್ರಪಂಚಕ್ಕೆ ಕಾಲಿಡುವ ಸಮಯದಲ್ಲಿ ಈ ಪ್ರಪಂಚದ ಮಾಯೆ ಇವನನ್ನು ಆವರಿಸಿಕೊಳ್ತದೆ. ಆಗ ಈ ಪ್ರಪಂಚದ ಮಾಯನ್ನು ಆವರಿಸಿಕೊಳ್ಳದ ರೀತಿಯಲ್ಲಿ ಇವನ ಜೀವನ ಇರಬೇಕು ಎಂಬ ವಿಷಯಕ್ಕೆ ಬೇಕಾಗಿ ಈ ಪ್ರಪಂಚಕ್ಕೆ ಬರುವ ಮುಂಚಿತವಾಗಿಯೇ ಬ್ರಹ್ಮಚರ್ಯ ಪಾಲನೆ ಮಾಡೋದು. ಯಾಕೆ ಅಂದರೆ ಪ್ರಪಂಚಕ್ಕೆ ಬರುವ ಸಮಯದಲ್ಲಿ ಅವನಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗ್ತದೆ ಅಂತೆ. ಆ ಪ್ರಪಂಚಕ್ಕೆ ಒಬ್ಬ ಬರ್ತಾನೆ, ಪ್ರಪಂಚಕ್ಕೆ ಒಬ್ಬ ಎಂಟರ್ ಆಗ್ತಾನೆ ಅಂದರೆ ಏನರ್ಥ ಅಂತಂದರೆ ತನ್ನ ವೀರ್ಯ ಹೊರಗೆ ಬರ್ತದೆ. ಗಂಡಿನ ಒಂದು ವೀರ್ಯ ಹೊರಗೆ ಬರ್ತದೆ, ಹೆಣ್ಣು ಆದವಳು ಋತುಮತಿ ಆಗ್ತಾಳೆ. ಇದು ಪ್ರಪಂಚಕ್ಕೆ ಕಾಲಿಡುವ ದಿನ. ಅಲ್ಲಿವರೆಗೆ ನಾವು ಈ ಪ್ರಪಂಚದಲ್ಲಿದ್ದು ಇಲ್ಲದ ಸ್ಥಿತಿಯಲ್ಲಿ ಇರ್ತೇವೆ, ನಮಗೆ ಗೊತ್ತಿಲ್ಲ. ಯಾವಾಗ ಈ ನಾವು ಪ್ರಪಂಚಕ್ಕೆ ಕಾಲಿಡುತ್ತೇವೆ ಅಂದರೆ ನಾವು ವಯಸ್ಸಿಗೆ ಬರ್ತೇವೆ. ಅರ್ಥ ಆಯ್ತಲ್ವಾ? ಈ ವಯಸ್ಸಿಗೆ ಬರುವ ಸಮಯ ಯಾವಾಗ? ಈ 12ರಿಂದ 13, 14 ವರ್ಷ. ಇನ್ನು ಅವರವರ ದೇಹ ಪ್ರಕೃತಿಗೆ ತಕ್ಕವಾಗಿ ಕೆಲವೆಲ್ಲ ಅದರಿಂದ ಮುಂಚಿತವಾಗಿ ಆಗ್ತದೆ. ಅರ್ಥ ಆಯ್ತಲ್ವ? ಅದಕ್ಕೆ ನಾವು ಏನು ಹೇಳಲಿಕ್ಕಾಗೋದು, ಅದು ಅವರವರ ದೇಹ ಪ್ರಕೃತಿ. ಒಂದು ಸರಾಸರಿಯಾಗಿ ನಾವು ಲೆಕ್ಕ ತಗೊಂಡ್ರೆ ಈ 12, 13 ಆ ವಯಸ್ಸಿನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೆಣ್ಣಾದವಳು ಋತುಮತಿ ಆಗ್ತಾಳೆ, ಗಂಡ ಆದವನು ಯಾವುದೋ ಒಂದು ರೀತಿಯಲ್ಲಿ ಅವನ ಒಳಗಿರುವ ವೀರ್ಯವನ್ನು ಅದು ಹೊರಗೆ ಬಂದು ಬಿಡ್ತದೆ. ಅದು ಬರಲೇಬೇಕು, ಇದು ಪ್ರಕೃತಿ ನಿಯಮ.
ಭಗವಂತನ ಸೃಷ್ಟಿ ರಹಸ್ಯ ಇದೆ ಅಲ್ಲಿ. ಅರ್ಥ ಆಯ್ತಲ್ವ? ಆ ಸಮಯದಲ್ಲಿ ಈ ಮಾಯೆ ಎಂಬುದು ಆವರಿಸಿಕೊಳ್ತದೆ. ಈ ಪ್ರಪಂಚದ ಎಲ್ಲ ವಿಷಯ ಸುಖಗಳು ಬೇಕು 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 ಅಂತ ಅನಿಸ್ತದೆ. ಅರ್ಥ ಆಗ್ತದೆ? ಒಂದು ಮನುಷ್ಯ ಯಾವ ಸಮಯದಲ್ಲಿ ಕೆಟ್ಟು ಹೋಗ್ತಾನೆ, ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದ್ರೆ, ಹೆಣ್ಣಾದರೂ ಸರಿ ಗಂಡಾದರೂ ಸರಿ, ಒಂದು ಮನುಷ್ಯ ಕೆಟ್ಟು ಹೋಗೋದು ಯಾವಾಗ ಅಂತ ಹೇಳಿದರೆ ಈ 16 ವಯಸ್ಸಿನಿಂದ 23 ವಯಸ್ಸಿನವರೆಗೆ. ಅರ್ಥ ಆಯ್ತಲ್ವಾ? 16 ವಯಸ್ಸಿನಿಂದ 23 ವಯಸ್ಸಿನ ಸೇಫ್ಟಿಯನ್ನು ನಮ್ಮ ಹಿರಿಯರು ಮುಂಚಿತವಾಗಿ ಹೇಳಿಟ್ಟಿದ್ದಾರೆ. ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಒಳ್ಳೇದಪ್ಪ ಅಂತೆ. ಅದನ್ನು ಒಂದು ಹಿಡಿತದಲ್ಲಿ ಇಟ್ಟುಕೊಳ್ಬೋದು. ಆವಾಗ ನಿನ್ನ ಶಕ್ತಿ, ನಿನ್ನ ಚೈತನ್ಯ ಎಲ್ಲ ವೇಸ್ಟ್ ಆದರೆ ಮುಂದೆ ನಿನಗೆ ಬಹಳಷ್ಟು ತೊಂದರೆ ಉಂಟು. ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲಿ ಅವರು ಕೆಟ್ಟು ಹೋಗುವ ಸಮಯ ಯಾವಾಗ ಅಂತ ಹೇಳಿದರೆ 16 ವಯಸ್ಸಿನಿಂದ 23 ವಯಸ್ಸಿನ ಒಳಗೆ ಏನೆಲ್ಲ ವಿಷಯಗಳುಂಟು ಅಷ್ಟು ವಿಷಯವನ್ನು ಅವರು ತಿಳ್ಕೊಳ್ತಾರೆ. ಅರ್ಥ ಆಯ್ತಲ್ವ? 7 ವರ್ಷ. ಈ 7 ವರ್ಷದಲ್ಲಿ ಕೆಟ್ಟು ಹೋಗದವನು ಕೆಟ್ಟು ಹೋಗ್ತಾನೆ ಅಂತ ಹೇಳಿದ. ಎಲ್ಲ ಅಭ್ಯಾಸಗಳು ಬರ್ತದೆ ಅವನಿಗೆ. ಒಂದು ಸಿಗರೆಟ್ ಎಳೆಯುವ ಅಭ್ಯಾಸ ಬರ್ತದೆ, ಒಂದು ಡ್ರಿಂಕ್ಸ್ ಮಾಡುವ ಅಭ್ಯಾಸ ಬರ್ತದೆ, ಒಂದು ಹೆಣ್ಣನ್ನು ನೋಡುವ ಅಭ್ಯಾಸ ಬರ್ತದೆ, ಇನ್ನು ಫ್ರೆಂಡ್ಸ್ನ ಸೇರಿ ಏನೆಲ್ಲ ವಿಷಯಗಳು ಬರ್ತದೆ. ಆ ವಿಷಯ ಬರಬಾರ್ದು. ಆ ವಿಷಯ ಬಂದರೆ ಅವನ ಜೀವನದಲ್ಲಿ ಏನನ್ನು ಮಾಡಲಿಕ್ಕಾಗುವುದಿಲ್ಲ. ಅರ್ಥ ಆಯ್ತಾ? ಪರ್ಟಿಕ್ಯುಲರ್ಲಿ 16ರಿಂದ 23ವರೆಗೂ ಆ ವಿಷಯಗಳು, 16ರಿಂದ 23 ವರ್ಷದ ಆ ಸ್ಥಿತಿಯನ್ನು ಉಂಟಲ್ವ, ಸರಿಯಾದ ರೀತಿಯಲ್ಲಿ ನಾವು ತಗೊಂಡು ಹೋಗ್ಬೇಕು. ನಮ್ಮ ಹಿರಿಯರ ಸಲಹೆ ನಮ್ಮ ಅಂತರಾತ್ಮದೊಳಗೆ ಯಾವಾಗ ಹೋಗಬೇಕು ಅಂತಾರೆ ಅದು 9 ವಯಸ್ಸಿನಿಂದ ಪ್ರಾರಂಭ ಮಾಡಬೇಕು. ಆಗ 9 ವಯಸ್ಸು ಎಂಬುದು ಶ್ರೇಷ್ಠವಾದ ವಯಸ್ಸು. ಯಾವುದಕ್ಕೆ ಶ್ರೇಷ್ಠ ಅಂತ ಹೇಳುವುದಿಲ್ಲಿ? ಆ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಶ್ರೇಷ್ಠವಾದ ವಯಸ್ಸು ಅಂದರೆ 9 ವಯಸ್ಸಿನಿಂದ ಪ್ರಾರಂಭ ಮಾಡಿದರೆ ಆ ಜ್ಞಾನ, ಅವರು ಹೇಳುವ ಮಾತುಗಳೆಲ್ಲ ಮುಂದೆ ನಮ್ಮ ಜೀವನದಲ್ಲಿ ನಾವು ಸ್ವೀಕಾರ ಮಾಡಿದರೆ, ಅರ್ಥ ಆಯ್ತಲ್ಲ? ನಾವು ಸ್ವೀಕಾರ ಮಾಡಿದರೆ ನಮ್ಮ ಮುಂದಿನ ಲೈಫಿನಲ್ಲಿ ಎಲ್ಲ ಅದು ಸರೀಸಾಗಿ ತಗೊಂಡು ಏನೇ ಸಿಚುವೇಶನ್ ಬಂದರೂ ಕೂಡ ಅದು ಹ್ಯಾಂಡಲ್ ಮಾಡುವ ಒಂದು ಮನಸ್ಥಿತಿ ಬರ್ತದೆ. ಕಾರಣ ಏನು? ತನ್ನ ಚೈತನ್ಯ ತನ್ನೊಳಗೆ ಇರುವ ಕಾರಣ. ಆಗ ಬ್ರಹ್ಮಚರ್ಯ ಪಾಲನೆ ಮಾಡಿದವರು ಜ್ಞಾನಿಗಳಾಗ್ತಾರ ಅಂತ ಕೇಳ್ಬೋದು ಅಲ್ವಾ? ಹೌದು. ಆಗ 9 ವಯಸ್ಸಿನಿಂದ ಒಬ್ಬ ಈ ಬ್ರಹ್ಮಚರ್ಯನ ಪಾಲನೆ ಮಾಡಿದ ಅಂತ ಇಟ್ಟುಕೋ, 12 ವಯಸ್ಸುವರೆಗೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಎಷ್ಟಾಯ್ತು ವಯಸ್ಸು? 3 ವರ್ಷ. 9ರಿಂದ 9 ಪ್ಲಸ್ 12 ಎಷ್ಟಾಯ್ತು? 21 ಆಯ್ತು. 21 ವಯಸ್ಸು. ಆ 21 ವಯಸ್ಸಿನಲ್ಲಿವರೆಗೆ 9 ವಯಸ್ಸಿನಿಂದ ಬ್ರಹ್ಮಚಾರ್ಯವನ್ನು 21 ವಯಸ್ಸಿನವರೆಗೆ ಅವನು ಪಾಲನೆ ಮಾಡಿದರೆ ಅವ ಸಂಸಾರದಲ್ಲಿ ಗೆಲ್ತಾನೆ. ಅರ್ಥ ಆಯ್ತಾ? 21 ವಯಸ್ಸು ಎಂಬುದು ಒಂದು ಮದುವೆಯ ವಯಸ್ಸು. 21 ವಯಸ್ಸಿನಲ್ಲಿ ಮದುವೆ ಆಗ್ತದೆ. ಆ ಮದುವೆ ಆದರೆ ಅವನ ಬ್ರಹ್ಮಚರ್ಯನ ಸರಿಯಾಗಿ ಪಾಲನೆ ಮಾಡಿದರೆ ಅವನ ದಾಂಪತ್ಯ ಚೆನ್ನಾಗಿ ಇರ್ತದೆ. ಇಡೀ ಸಮಸ್ಯೆ ಬರುವುದೆಲ್ಲಿ? ಈ ದಾಂಪತ್ಯದಲ್ಲಿ ಅಂತ ಹೇಳುದು. ಈಗಿನ ಕಾಲದಲ್ಲಂತೂ ತುಂಬಾ ಜಾಸ್ತಿ ಅಲ್ವಾ ಸಮಸ್ಯೆಗಳು. ಸತ್ಯ ಅಲ್ವಾ? ಈ ಗಂಡ ಹೆಂಡತಿ ನಡುವಿನ ಸಮಸ್ಯೆಗೆ ಕಾರಣ ಏನು ಗೊತ್ತುಂಟಾ? ಇವರ ಸೆಕ್ಷುವಲ್ ಲೈಫ್ ಅಂತ ಹೇಳುದು, ಈ ದಾಂಪತ್ಯ ಜೀವನ ಅಂತ ಹೇಳುದು ಮೈನ್ ಪ್ರಾಬ್ಲಮ್, ಬೇಸಾದ ವಿಚಾರ. ಇದನ್ನು ಹೊರಗೆ ಹೇಳಲಿಕ್ಕೆ ಆಗುದಿಲ್ಲ. ಹೇಳಿದರೆ ಗೌರವ ಕಮ್ಮಿ ಆಗ್ತದೆ, ಇನ್ನು ಕೆಲವರಿಗೆ ನಾಚಿಕೆ ಆಗ್ತದೆ, ಅನೇಕ ರೀತಿಯ ತೊಂದರೆಗಳು ಬರ್ತದೆ. ಈ ಅನೇಕ ರೀತಿಯ ತೊಂದರೆಗಳು ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಇವನ ವೀರ್ಯ ನಾಶವಾದದ್ದು, ಇವನ ಚೈತನ್ಯವನ್ನು ಇವನು ಕಳೆದುಕೊಂಡ. ಯಾಕೆ ಒಂದು ಗಂಡು ಹೆಣ್ಣು ಅಂತ ಸೃಷ್ಟಿ ಮಾಡಿದ್ರು ಭಗವಂತ? ಪ್ರತಿಯೊಂದು ಜೀವರಾಶಿಯಲ್ಲಿ ಒಂದು ಗಂಡು ಹೆಣ್ಣು ಅಂತ ಯಾಕೆ ಸೃಷ್ಟಿ ಮಾಡಿದ್ರು? ಪುಲ್ಲಿಂಗ ಶ್ರೀಲಿಂಗ ಅಂತೇಳಿ. ಅದು ಬೇಕೇ ಬೇಕು ಪ್ರಪಂಚಕ್ಕೆ. ಅದೊಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ಖಂಡಿತವಾಗಿ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತದೆ. ಸೃಷ್ಟಿಗೂ ಬೇಕು, ಎಲ್ಲದಕ್ಕೂ ಬೇಕದು. ಹೌದು, ಅದು ಇಲ್ಲದೆ ಬದುಕಲಿಕ್ಕೆ ಆಗೋದು. ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೊಂದು ಗಂಡು ಬೇಕೇ ಬೇಕು. ಅದಕ್ಕೆ ಬೇಕಾಗಿ ಪ್ರತಿಯೊಬ್ಬನಿಗೂ ಒಂದು ಸ್ಥಿತಿಯನ್ನು ಕೊಟ್ಟದು. ಇಂಥವ್ರಿಗೆ ಇಂಥವ್ರು, ಇಂಥವ್ರು ಇಂಥವ್ರು, ಇಂಥವ್ರು ಇಂಥವ್ರು ಅಂತೇಳಿ ಅವರವರ ಮನಸ್ಥಿತಿಯನ್ನು, ಅವರವರ ದೈಹಿಕ ಸ್ಥಿತಿಯನ್ನು ಎಲ್ಲವನ್ನು ಸರಿ ಮಾಡಿಕೊಳ್ಬೋದು. ಅದರಿಂದ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು. ಎಲ್ಲ ವಿಚಾರವನ್ನು ಹೇಳಿದರು. ಅರ್ಥ ಆಯ್ತಲ್ಲ? ಪ್ರತಿಯೊಂದು ವಿಚಾರವನ್ನು ಹೇಳಿದರು ನಮ್ಮ ಹಿರಿಯರು.
ಇದು ಯಾಕೆ ಬಂದದ್ದು ಅಂತಾರೆ 12 ವರ್ಷದಿಂದ ಬಂದಂತ ಹೇಳೋದು. 12 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡೋದು ಯಾಕೆ ಬೇಕಾಗಿ? ಜ್ಞಾನ ಪಡಿಲಿಕ್ಕೆ ಬೇಕಾಗಿ ಅಲ್ಲ, ಈ ಪ್ರಪಂಚಕ್ಕೆ ಒಳ್ಳೆಯ ಒಂದು ವರಪುತ್ರರನ್ನು ಕೊಡ್ಲಿಕ್ಕೆ ಬೇಕಾಗಿ. ಅರ್ಥ ಆಯ್ತಲ್ವಾ? ಈ ಪ್ರಪಂಚಕ್ಕೆ ಒಳ್ಳೆ ದಷ್ಟ ಪುಷ್ಟ ಒಂದು ದೈವಿಕ ಸ್ಥಿತಿಯಲ್ಲಿರುವ ಒಂದು ಒಳ್ಳೆಯ ಒಂದು ವರಪುತ್ರನನ್ನು ಪ್ರಪಂಚಕ್ಕೆ ಕೊಡ್ಲಿಕ್ಕೆ ಬೇಕಾಗಿ ಬ್ರಹ್ಮಚರ್ಯ ಪಾಲನೆ ಮಾಡಲಿಕ್ಕೆ ಹೇಳಿ. ಜ್ಞಾನಕ್ಕೂ ಬ್ರಹ್ಮಚರ್ಯಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಈ ಬ್ರಹ್ಮಚರ್ಯ ಎಂಬುದು 12 ವರ್ಷ. ಈ 12 ವರ್ಷ ಬ್ರಹ್ಮಚರ್ಯ ನೀನು ಪಾಲನೆ ಮಾಡಿದರೆ, 12 ವರ್ಷ ಬಿಡದೆ ನೀನು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದಿ ಅಂತ ಹೇಳಿದ್ರೆ ಸಾಧಾರಣ ಒಂದು 80-90 ವಯಸ್ಸಿನವರೆಗೂ ಆರೋಗ್ಯ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಫೌಂಡೇಶನ್, ಮನುಷ್ಯನ ಜೀವನದ ಫೌಂಡೇಶನ್ ಅದು. ಹಾಗೆ ಅಂತ ಸಂಸಾರ ಮಾಡಬಾರ್ದು ಅಂತಲ್ಲ, ಬ್ರಹ್ಮಚರ್ಯ ಜೀವನ ಪರ್ಯಂತ ಪಾಲನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಲ್ಲ ಹೇಳುದು? ಆ ಬ್ರಹ್ಮಚರ್ಯ ಒಂದು ಇಷ್ಟು ಹಂತದವರೆಗೆ ಪಾಲನೆ ಮಾಡ್ಬೇಕು, ಅದಕ್ಕೊಂದು ಟೈಮ್ ಉಂಟು. ಅರ್ಥ ಆಯ್ತಲ್ಲ? ಹೆಂಗಂದ್ರೆ ಹೆಂಗೂ ಮಾಡಕ್ಕಾಗಲ್ಲ, ಹೆಂಗಂದ್ರೆ ಹೆಂಗೋ ಮಾಡ್ಲಿಕ್ಕೆ ಆಗುದಿಲ್ಲ. ಬ್ರಹ್ಮಚರ್ಯಕ್ಕೆ ಹೋಗ್ತೀರಿ ಅದೆಲ್ಲ ಇಲ್ಲ. ಇದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಬೇಕಾದ್ರೆ ಅವ ಈ ಪ್ರಪಂಚದ ವಿಷಯ ಸುಖವನ್ನು ಅನುಭವಿಸುವ ಮುಂಚೆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿರ್ಬೇಕು. ಆಗ ಅವನಿಗೆ ಈ ಪ್ರಪಂಚದ ವಿಷಯ ಸುಖಗಳು ಅಂಟಿಕೊಳ್ಳುವುದಿಲ್ಲ. ಈ ಪ್ರಪಂಚದ ವಿಷಯ ಸುಖದಲ್ಲಿ ಅವನು ದಾಟಿ 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 ಆ ಕಡೆ ಈ ಕಡೆ ದಾಟಿ ಯಾವುದೋ ಒಂದು ರೀತಿಯಲ್ಲಿ ಕ್ರಾಸ್ ಮಾಡಿಕೊಂಡು ಹೋಗ್ತಾನೆ. ಆ ಕ್ರಾಸ್ ಮಾಡಿ ಹೋಗುವ ಸಮಯದಲ್ಲಿ ಕಷ್ಟ ಆಗ್ತದೆ ಅಂತ ಹೇಳುವ ಸಮಯದಲ್ಲಿ ಯಾವುದೋ ಒಂದು ರೀತಿಯಲ್ಲಿ 12 ವರ್ಷ ಪರಿಪೂರ್ಣ ಆಯಿತು ಅಂತ ಹೇಳುವ ಸಮಯದಲ್ಲಿ ಅವನಿಗೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಒಂದು ಜೋಡಿಯನ್ನು ಕೊಡ್ತಾರೆ. ಅರ್ಥ ಆಯ್ತಲ್ವ? ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅಂತೇಳಿ ಈ 12 ವರ್ಷದ ಬ್ರಹ್ಮಚರ್ಯ ಪಾಲನೆಯಲ್ಲಿ ಇರುವಂಥ ಶಕ್ತಿಯನ್ನು ಹೇಳುದು. ಅದು ಜೀವನ ಪರ್ಯಂತ ಬರ್ತದೆ ಅಂತ ಹೇಳುದು. ಆಗ 12 ವರ್ಷ ಬಾಲ್ಯ, 12 ವರ್ಷ ಈ ಬಾಕಿದೆಲ್ಲ ಅನುಭವಿಸು ನೀನು. ಒಂದು ಗೃಹಸ್ಥನಾಗುವಲ್ಲಿವರೆಗೆ 12 ವರ್ಷ ಹೋಗ್ತದೆ. ಇಲ್ಲಿ ಬ್ರಹ್ಮಚರ್ಯ ಎಂಬುದು ಹೇಗೆ ಬರ್ತದೆ? ಈ 12 ಮತ್ತು 24ರ ನಡುವಿನಲ್ಲಿ ಬರ್ತದೆ. ಅದು 12ಅನ್ನೇ ಸೇರಿಸಬೇಕಲ್ಲಿ. 9ರಿಂದ 12 ಸೇರಿಸ್ಬೇಕು. ಆಗ ಎಷ್ಟಾಯ್ತು? 21 ಆಯ್ತು. ಅದು ಮದುವೆಯ ವರ್ಷ ಅಂತ ಹೇಳುದು. ನಿಜವಾದ ಸ್ಥಿತಿ ಹೇಳುದು ನಾನು. ಈಗ ಕಾನೂನಲ್ಲಿ ಬೇರೆ ಬೇರೆ ರೀತಿ ಮಾಡಿದ್ದಾರೆ. ಇದನ್ನೇ ಹಿಂದಿನವರು ಹೇಳಿದರು. ಅರ್ಥ ಆಯ್ತಲ್ವ? ಸ್ವಲ್ಪ ಸಮಯದ ಹಿಂದಿನವರು ಮದುವೆ ಬೇಗ ಬೇಗ ಮಾಡ್ತಾ ಇದ್ರು. ಈಗ ತಾನೇ ಕಾನೂನು ಬಂದದ್ದು. 23 ವರ್ಷ ಹುಡುಗನಿಗೂ ಆಗಬೇಕು ಅಂತೆಲ್ಲ ಕಾನೂನೆಲ್ಲ ಬಂದದ್ದು ಈಗ. ಆದರೆ ಸ್ವಲ್ಪ ಹಿಂದೆ ಹೋದರೆ ಹೇಗಿತ್ತು? 16 ವರ್ಷದಲ್ಲೇ ಮದುವೆ ಮಾಡ್ತಾ ಇದ್ರು. 14 ವರ್ಷದಲ್ಲೇ ಮದುವೆ ಮಾಡ್ತಿದ್ರು. ಕಾರಣ ಏನು? 14 ವರ್ಷದಲ್ಲಿ ಮದುವೆ ಮಾಡಲಿಕ್ಕೆ ಇವರು ದಾರಿ ತಪ್ಪಬಾರ್ದು ಅಂತೇಳಿ. ಯಾವ್ಯಾವ ದಾರಿಯಲ್ಲಿ ಇವರು ಹೋಗಬಾರ್ದು. ಎಲ್ಲ ನಮ್ಮ ಹಿರಿಯರಿಗೆ ವಿಜ್ಞಾನ ಗೊತ್ತಿಲ್ಲದಿರ್ಬೋದು, ಈ ಸೈನ್ಸ್ ಗೊತ್ತಿಲ್ಲದಿರ್ಬೋದು, ಆಧ್ಯಾತ್ಮಿಕ ಗೊತ್ತಿಲ್ಲದಿರ್ಬೋದು ನಮ್ಮ ಹಿರಿಯರಿಗೆಲ್ಲ. ಆದರೆ ಮನುಷ್ಯ ಯಾವ ರೀತಿ ಬದುಕಬೇಕು ಅಂತ ಗೊತ್ತಿತ್ತು. ಕಾಮನ್ ಸೆನ್ಸ್ ಕರೆಕ್ಟ್ ಆಗಿತ್ತು. ಸಾಮಾನ್ಯ ಜ್ಞಾನ ಎಂಬುದು ಬಹಳ ಚೆನ್ನಾಗಿತ್ತು. ಆ ಸಾಮಾನ್ಯ ಜ್ಞಾನವೇ ನಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗುತ್ತದೆ. ಅರ್ಥ ಆಯ್ತಾ? ಹೌದು. ಒಂದು ವಿಷಯ. ಆಗ ಅದರಿಂದ ಹಿಂದೆ ಹೋಗ್ಬೇಕು ನಾವು. ಅದರಿಂದ ಹಿಂದೆ ಹೋದ್ರೆ, ಸ್ವಲ್ಪ ಹಿಂದೆ ಹೋದ್ರೆ ಬಾಲ್ಯ ವಿವಾಹ ಅಂತ ಮಾಡ್ತಾ ಇದ್ರು. ಹೌದು. ಈ ಬಾಲ್ಯ ವಿವಾಹ ಮಾಡ್ತಾ ಇದ್ದ ಕಾರಣ ಏನು ಅಂತೇಳಿದ್ರೆ ಇದೇ ಉದ್ದೇಶಕ್ಕೆ ಬೇಕಾಗಿ. ಯಾವಾಗ ಹೆಣ್ಣು ಋತುಮತಿಯಾಗ್ತಾಳೆ, ಯಾವಾಗ ಒಂದು ಗಂಡು ವಯಸ್ಸಿಗೆ ಬರ್ತಾನೆ, ಆ ಸಮಯದಲ್ಲಿ ಅವರ ಮನಸ್ಥಿತಿಗಳು ತಪ್ಪುತ್ತದೆ, ಅವರ ಆಲೋಚನೆಗಳು ತಪ್ಪುತ್ತದೆ, ಅವರು ಕೆಟ್ಟ ಕೆಟ್ಟ ದಾರಿಯಲ್ಲಿ ಹೋಗ್ತಾರೆ. ಆ ಸಮಯದಲ್ಲಿ ಅವರ ಒಳಗೆ ಅಂಥ ಮನಸ್ಥಿತಿ ಬಂದರೆ ಅದು ಜೀವನ ಪರ್ಯಂತ ಬರ್ತದೆ ಎಂಬ ಉದ್ದೇಶಕ್ಕೆ ಬೇಕಾಗಿ ಆ ಸಮಯಕ್ಕೆ ಅಲ್ಲೊಂದು ಗಂಡಿಗೆ ಹೆಣ್ಣು ಬೇಕು. ಇನ್ನೊಂದು ಕಡೆ ಹುಡುಕಿಕೊಂಡು ಹೋಗಿಲ್ಲ, ಅಲ್ಲೇ ನಿಶ್ಚಯ. ಅರ್ಥ ಆಯ್ತಲ್ವ? ಆ ಒಂದು ಉದ್ದೇಶದಿಂದ ನಮ್ಮ ಹಿರಿಯರು ಮಾಡಿದ್ರು ಬಾಲ್ಯ ವಿವಾಹ ಅಂತೇಳಿ. ಅದು ಅನೇಕ ರೀತಿಯಲ್ಲಿ ಕೆಲವರಿಗೆ ಸರಿ ಅಂತ ಅನಿಸ್ತದೆ, ಕೆಲವರಿಗೆ ತಪ್ಪು ಅಂತ ಅನಿಸ್ತದೆ. ಯಾವ್ಯಾವ ರೀತಿಯಲ್ಲೆಲ್ಲ ಅದರ ಬಗ್ಗೆ ಮಾತಾಡ್ತಾರೆ. ಇದು ಮೂಲ ಸ್ಥಿತಿ ಏನಂದ್ರೆ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಎಂಬುದು ರೆಡಿ ಇರಬೇಕಲ್ಲಿ. ಆಗ ಅವರು ದಾರಿ ತಪ್ಪಲ್ಲ. ಆಗ ದಾರಿ ತಪ್ಪುದಿಲ್ಲ, ಅವರು ಸ್ಟ್ರೈಟ್ ಅಲ್ಲಿ ಹೋಗ್ತಾರೆ. ಆಗ ಅವರ ಆಸೆಯನ್ನು ಮುಗಿಸ್ಲಿಕ್ಕೆ ಬೇಗ ಆಗ್ತದೆ. ಆದ ಕಾರಣ ಬಾಲ್ಯ ವಿವಾಹ ಅಂತೇಳಿ ಮೊದಲೇ ಬುಕ್ಕಿಂಗ್. ಅಲ್ಲೇನು ಮದುವೆಯಾಗಿ ಏನು ಆಗುದಿಲ್ಲ. ಹೌದು. ಅವ್ರೇನು ಸಂಸಾರ ಏನೋ ಮಾಡಲ್ಲ, ಸಂಸಾರ ಏನು ಮಾಡೋದಿಲ್ಲ, ನಿಶ್ಚಯ ಮಾಡಿಸಿ ಅವ್ರವ್ರ ಮನೇಲೆ ಇರುವಂತ ಪದ್ಧತಿಗಳು, ಅವರವರ ಮನೇಲೆ ಇರುವಂತ ಪದ್ಧತಿ ಅದು. ಅಂತ ಸಮಯ ಬರುವಾಗ ಅವಳು ಋತುಮತಿ ಆಗ್ತಾಳೆ, ಅವಳು ವಯಸ್ಸಿಗೆ ಬರ್ತಾಳೆ. ವಯಸ್ಸಿಗೆ ಬರುವಾಗ ಅಲ್ಲಿ ಒಂದು ಪೂಜೆ ಮಾಡ್ತಾರೆ, ಒಂದು ಶಾಸ್ತ್ರ ಮಾಡ್ತಾರೆ. ಅರ್ಥ ಆಯ್ತಾ ಅಲ್ವಾ? ಆ ಹೆಣ್ಣಿಗೆ ಒಂದು ಶಾಸ್ತ್ರ ಮಾಡ್ತಾರೆ. ಅವರವರ ರೀತಿ ನೀತಿಯಲ್ಲಿ, ಅವರವರ ಜಾತಿಗೆ ಸಂಬಂಧಪಟ್ಟು ಯಾವ ರೀತಿ ನೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವಳಿಗೊಂದು ಅದೊಂಥರ ಮದುವೆ ಥರ. ಅರ್ಥ ಆಯ್ತಲ್ವ? ಅವಳಿಗೆ ಸೀರೆ ಎಲ್ಲ ಉಡಿಸಿ ಅಲಂಕಾರ ಎಲ್ಲ ಮಾಡಿ ಎಲ್ಲ ಊರಿನವರಿಗೆ ಹೇಳಿಬಿಟ್ಟು ನನ್ನ ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿ 10 ಜನರಿಗೆ ಕರೀತಾರೆ. ಕರೆದು ಹೇಳ್ತಾರೆ. ಅದು ಯಾಕೆ ಹೇಳುದು ಗೊತ್ತಾ? ಅಲ್ಲಿ ಸೂಕ್ಷ್ಮತೆ ಉಂಟು.
ನಮ್ಮ ಮನೆಯಲ್ಲಿ ಒಬ್ಬಳು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾಳೆ. ನಮ್ಮ ಮನೆಯಲ್ಲಿ ಒಬ್ಬಳು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ. ಯಾರು? ಹುಡುಗ ಯಾರಾದಿದ್ರೆ ತಿಳಿಸಿ ಎಂಬ ಉದ್ದೇಶಕ್ಕೆ ಬೇಕೀಗ ಅದು 10 ಜನಕ್ಕೆ ತಿಳಿಸಿ ಮಾಡು. ಈಗೆಲ್ಲ ಅದೆಲ್ಲ ಹೈಡ್ ಮಾಡ್ತಾರೆ, ಈಗೆಲ್ಲ ಹೇಳುವುದೇ ಇಲ್ಲ. ಈಗೆಲ್ಲ ಅವಶ್ಯಕತೆ ಇಲ್ಲ, ಮದುವೆ ಎಂಬ ವಿಚಾರ ಈಗ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇತ್ತು. ಈಗ ಮದುವೆ ಅಂತ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಮದುವೆ ಅಂದರೆ ಏನು, ಮದುವೆಯಲ್ಲಿ ಆಗುವ ಸ್ಥಿತಿ ಅಂದರೆ ಏನು, ಮುಂದೆ ಏನು ಎಂಬ ವಿಚಾರ ಎಲ್ಲರಿಗೂ ಅರ್ಥ ಆಗಿದೆ. ಈಗ ಸ್ವಲ್ಪ ಅಡ್ವಾನ್ಸ್ ಆಗ್ಬಿಟ್ಟಿದೆ, ಅಡ್ವಾನ್ಸ್ ಆಗಿದೆ, ಹೋಗ್ತಾ ಉಂಟಲ್ಲ, ಬೇರೆ ಬೇರೆ ರೀತಿಯಲ್ಲಿ ವಿಪರೀತವಾಗಿ ವೇಗವಾಗಿ ಸಿಗ್ತದೆ, ವೇಗವಾಗಿ ಹೋಗ್ತಾ ಉಂಟು. ಹಾಗೆ ಆಗ ಹಿಂದಿನವರು ಹಿರಿಯರು ಎಷ್ಟು ಬುದ್ಧಿಶಾಲಿಗಳು ಅಂತ ಹೇಳುದು. ಅವರು ಎಲ್ಲವನ್ನು ತಿಳಿದು ಯಾವ್ಯಾವ ಟೈಮ್ಗೆ ಏನೇನು ಆಗ್ತದೆ ಅಂತ ಕರೆಕ್ಟಾಗಿ ಅದರದೇ ಆದಂಥ ಒಂದು ಖಂಡಿತವಾಗಿ ಪದ್ಧತಿಗಳನ್ನ ಫಾಲೋ ಅರ್ಥ ಆಯ್ತಲ್ವಾ. ಹಾಗೆ ಈ 12 ವರ್ಷದಲ್ಲಿ ಒಂದು ಬಾಲ್ಯದಿಂದ ನಾವು ಗೃಹಸ್ಥರಾಗಿ ಬಂದ ನಂತರ ಇನ್ನೊಂದು ಅದಕ್ಕೆ 12 ವರ್ಷ ಸೇರಿಸುವಾಗ ಏನಾಗ್ತದೆ? ಬಾಲ್ಯದಿಂದ 12 12 24 24ಕ್ಕೆ ಇನ್ನೊಂದು 12 ಸೇರಿಸಿದ್ರೆ 36. 36 ಆಗುವಾಗ ಅವ್ರು ಹೇಗಿರ್ತಾರೆ? ಅಪ್ಪ ಅಮ್ಮ ಆಗಿರ್ತಾರೆ. ಹೌದು, ಬದಲಾವಣೆ ಆಯ್ತಾ ಇಲ್ವಾ? ಖಂಡಿತ ಅನುಭವ ಪರಿವರ್ತನೆ ಆಯ್ತಲ್ವಾ? 3 ಸ್ಟೇಜ್ ಆಗೋಯ್ತು. ಇಲ್ಲಿ 3 ಸ್ಟೇಜ್ ಆಯ್ತು, ಒಂದು ಯೌವನ, ಒಂದು 12 ವರ್ಷ ಆಯ್ತು. ಈಗ ಸಂಸಾರಿಗಳಾದ ಒಂದು ಮೂರನೇ ಘಟ್ಟ. ಒಂದು 12 12 24 24 12 36 ಆಗುವಾಗ ಒಂದು ಸ್ಥಿತಿಗೆ ಬರ್ತಾನೆ, ತಾಯಿ ತಂದೆಗೆ ಸ್ಥಿತಿ ಬರ್ತಾನೆ. ಅರ್ಥ ಆಯ್ತಲ್ಲ? ಆ ತಾಯಿ ತಂದೆಗೆ ಸ್ಥಿತಿಗೆ ಬಂದ ಮೇಲೆ ಒಂದು ಸ್ಥಿತಿಯಲ್ಲಿ ಇರ್ತಾನೆ, ಎಲ್ಲ ಜವಾಬ್ದಾರಿ ಬರ್ತದೆ, ಎಲ್ಲ ಬರ್ತದೆ, ಮಕ್ಕಳ ಮೇಲೆ ಪ್ರೀತಿ ಬರ್ತದೆ, ಮಕ್ಕಳನ್ನ ನೋಡಲೇಬೇಕು, ಇಂದಿನಾಗಿ ಇರ್ಲಿಕ್ಕೆ ಆಗುದಿಲ್ಲ, ಇಂದಿನ ವಿಷಯವನ್ನು ಅವನಿಗೆ ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಟೈಮೇ ಇರೋದಿಲ್ಲ. ಪ್ರೆಸೆಂಟ್ ಅಲ್ಲಿ ಮಾತ್ರ ಇರ್ತಾರೆ, ನಾಳೆ ಏನ್ ಮಾಡುದು, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಅದೇ ಚಿಂತನೆಯಲ್ಲಿ ಇರ್ತಾನೆ ನಾವು, ಅಲ್ವಾ? ಆದ್ರೆ ಇಲ್ಲಿ 12 12 ಅಂತ ಹೇಳುವಾಗ ಇಲ್ಲಿ ಗೃಹಸ್ಥನಾದ ಮೇಲೆ ಅದಕ್ಕೆ 12ಕ್ಕೆ 12 ಸೇರಿಸ್ಬೇಕು, ಅದು 24 ಆಗಬೇಕು. ಈ ಸಂಸಾರ ಎಂಬುದು ಸರ್ವಶ್ರೇಷ್ಠ ಜ್ಞಾನ ಅಂತ ಹೇಳಿದ್ರೆ ಇದಕ್ಕೆ ಮಾತ್ರ 24 ವರ್ಷ ಕೊಟ್ಟಿದ್ದಾರೆ ಸಂಸಾರವನ್ನು ಅನುಭವಿಸ್ಲಿಕ್ಕೆ. ಹಗಲು ರಾತ್ರಿ ಸೇರಿ, ಕೆಲವು ವಿಷಯಗಳಿಗೆ ಹಗಲು, ಕೆಲವು ವಿಷಯಗಳಿಗೆ ರಾತ್ರಿ. ಅರ್ಥ ಆಯ್ತಾ? ಮಾತ್ರ ಹಗಲು ರಾತ್ರಿ ಸೇರಿಸಿ 24 ಗಂಟೆ ವಿಷಯ. 24 ಗಂಟೆಗೆ 24 ವರ್ಷ. 24 ಗಂಟೆಗೆ 24 ವರ್ಷ. ಆ 24 ವರ್ಷ ಅವ ಸಂಸಾರದಲ್ಲಿ ಎಲ್ಲಾ ವಿಷಯವನ್ನು ಕಲಿತಾನೆ. ಈ ಸಂಸಾರದಲ್ಲಿ ಏನೆಲ್ಲ ಕಲಿಬೇಕು, ಎಷ್ಟೆಲ್ಲ ಅವಮಾನ ಪಡಬೇಕು, ಯಾರ್ಯಾರಿಗೆ ತಲೆ ಬಗ್ಗಿಸಬೇಕು, ಎಲ್ಲವನ್ನು ಕಲಿತಾನೆ. ಇದು ಕಲಿಸಿಕೊಡುದು ಯಾರು ಗೊತ್ತುಂಟ? ಅವರವರ ಮಕ್ಕಳು. ಇಲ್ಲಿ ಯಾರಿಗೆ ಯಾರು ಗುರು? ಮಕ್ಕಳಿಂದ ತಂದೆ ಪರಿವರ್ತನೆ ಆಗುದಾ? ಅಲ್ಲ, ತಂದೆಯಿಂದ ಮಕ್ಕಳು ಪರಿವರ್ತನೆ ಆಗುದಾ? ಅದು ಎರಡೂ ಒಟ್ಟಿಗೆ ಆಗ್ತಾ ಇರುತ್ತೆ. ಒಂದು ತರದಲ್ಲಿ ಮಕ್ಕಳಿಂದ ತಂದೆ ತಾಯಿ ಕಲಿತಾ ಇರ್ತಾರೆ, ತಂದೆ ತಾಯಿಯಿಂದ ಮಕ್ಕಳು ಕಲಿತಾ ಇರ್ತಾರೆ. ಖಂಡಿತವಾಗಿ ಇದು ಎರಡು ಆಪೋಸಿಟ್ ಪಾರ್ಟಿ ಅಂತ ಹೇಳ್ತಾರೆ. ಒಂದೇ ಫ್ಯಾಮಿಲಿ ಆಗೆಲ್ಲ ಇರ್ತದೆ, ನನ್ನ ಮಗ ಆಗಲ್ಲಿ ಇರ್ತದೆ, ಆದ್ರೆ ಅಲ್ಲಿರುವ ವಿಷಯ ಬೇರೆ ಇರ್ತದೆ ಅಂತ ಹೇಳುದು. ಒಳಗಿನಿಂದ ಸೂಕ್ಷ್ಮವಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಅಲ್ಲಿರುವ ವಿಷಯವೇ ಬೇರೆ. ಅದು ಮಕ್ಕಳಿಂದ ಕಲಿತಾನೆ ಇರ್ತಾರೆ, ಮಕ್ಕಳಿಂದ ಎಲ್ಲ ವಿಷಯವನ್ನು ಬಿಡಬೇಕಾಗಿ ಬರ್ತದೆ. ಒಂದು ಒಳ್ಳೆ ಹುಡುಗಿ ಇರ್ತಾಳೆ, ಫಸ್ಟ್ ಕ್ಲಾಸ್ ಆಗಿ ಒಂದು ಹುಡುಗಿ ಇರ್ತಾಳೆ, ಚಂದ ಇರ್ತಾಳೆ, ನೋಡ್ಲಿಕ್ಕೆ ಅಷ್ಟು ಸೌಂದರ್ಯವಾಗಿರ್ತಾಳೆ. ಅವಳಿಗೆ ಮದುವೆ ಆಗ್ತದೆ. ಮದುವೆ ಆದ ಮೇಲೆ ಒಂದು ಮಗು ಆಗ್ತದೆ. ಆ ಮಗುವಾದ ಮೇಲೆ ಒಂದು 10 ಜನ ಇರ್ತಾರೆ. ಮಗುವಿಗೆ ಒಂದು ಜೋರು ಹಸಿವೆ ಆಗ್ತದೆ, ಒಂದು ಹಾಲು ಕುಡಿಸ್ಬೇಕು ಅಂತ ಹೇಳುವಾಗ ಅವಳು 10 ಜನರನ್ನು ನೋಡ್ತಾಳ, ತನ್ನ ಮಗುವನ್ನು ನೋಡ್ತಾಳ. ತನ್ನ ಮಗುವನ್ನು ನೋಡ್ತಾಳೆ. ತನ್ನ ಮಗು ಕೂಗ್ತಾ ಇದೆ ಅಂತ ಹೇಳುವಾಗ 10 ಜನ ಇದ್ರು ಕೂಡ ಒಂದು ಸೈಡಿಗೆ ಹೋಗಿ ಎಲ್ಲೋ ಒಂದು ಕೂತುಕೊಳಿಸಿ ಹಾಲು ಕುಡಿಸ್ತಾರೆ ಅಲ್ವಾ? ನಾಚಿಗೆಯನ್ನು ಬಿಡಬೇಕಾಗಿ ಬಂತ? ಮಗು ಮೊದಲು ಹೇಳ್ತದೆ ಬಂದ ಕೂಡಲೇ, ಇದನ್ನು ಬಿಡು ನೀನು ಅಂತೇಳಿ. ಆ ಮಗು ಅಲ್ಲಿ ಎದೆಲ್ಲ ಮಾಡ್ತದೆ, ಅಲ್ಲಿ ಮೂತ್ರ ಮಾಡ್ತದೆ, ಅದು ಅರ್ಥ ಆಯ್ತಲ್ವ, ಮೋಷನ್ ಮಾಡ್ತದೆ, ಎಲ್ಲ ಮಾಡ್ತದೆ ಮಗು. 10 ಜನರ ಮುಂದೆ ಮಾಡುವಾಗ ಅಮ್ಮ ಹೋಗಿ ತೆಗಿಲೇಬೇಕಾ? ಕ್ಲೀನ್ ಮಾಡ್ಲೇಬೇಕಲ್ಲ. ಅಲ್ಲಿ ಅಸಹ್ಯ ಪಡಂಗಿಲ್ಲ, ಅಲ್ಲಿ ಅಸಹ್ಯ ಪಡುವಂಗೆ ಇಲ್ಲ. ಅದಕ್ಕಿಂತ ಮುಂಚೆ ನೋಡಿದ್ರೆ ನಾನು ಹೀಗೆ ಇರಬೇಕು, ಅದು ಮುಟ್ಲಿಕ್ಕೆ ಒಂದು ನಾಚಿಗೆ ಆಗ್ತದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಇದಾಗ್ತದೆ. ಏನಪ್ಪ ಇದೆಲ್ಲ ಅಂತ ಹೇಳಿ ನಾವು ಸಹ ಹಾಗೆ ಬಂದಿದ್ದೇವೆ ಅನ್ನೋದನ್ನ ಮರೆತು ಆ ತರ ಇರ್ತಾರೆ. ಆದ್ರೆ ಅದನ್ನ ಇಲ್ಲಿರೋ ಇನ್ನೊಂದು ವಿಷಯ ಎಂತ ಅಂತ ಹೇಳಿದ್ರೆ, ತುಂಬಾ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ, ನಾವು ತಾಯಿ ತಂದೆ ಆದ ಮೇಲೆ
ನಮಗೆ ಒಂದು ಪಾಠ ಆಗ್ತದೆ, ನೀನು ಸಹ ಹೀಗೇ ಬಂದದ್ದು, ಹೀಗೇ ಬೆಳೆದದ್ದು ನೋಡು ಅಂತೇಳಿ. ನೀನು ಸಹ ಬಂದದ್ದು ಹೀಗೆ, ನೀನು ಸಹ ಹೀಗೆಲ್ಲ ಮಾಡಿದ್ದಿ, ನೀನು ಸಹ ಬೆಳೆದದ್ದು ಹೀಗೇ ಎಂಬ ವಿಚಾರವನ್ನು ಆ ಮಕ್ಕಳ ಮೂಲಕ ಕಲಿಸಿಕೊಡ್ತಾನೆ ಅಂತ ಹೇಳಿದರೆ ಅದು 2ನೇ ಪಾಠ ಅಲ್ವ ಜೀವನದಲ್ಲಿ. ನಮ್ಮ ಬಾಲ್ಯ ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ, ನಾವು ಹೇಗೆ ಇದ್ದೇವೆ ಅಂತ ನಮಗೆ ನೋಡ್ಲಿಕ್ಕೆ ಆಗಲಿಲ್ಲ. ಈಗ ನೋಡ್ಲಿಕ್ಕೆ ಆಗ್ತದೆ, ಎಲ್ಲ ವಿಡಿಯೋ ಎಲ್ಲ ಮಾಡಿ ಈಗ ಮಾಡ್ತಾರೆ, ಫೋಟೋ ವಿಡಿಯೋಸ್ ಎಲ್ಲ ಮಾಡಿ. ಈ 6 ತಿಂಗಳಲ್ಲಿ ಮಗು ಹೀಗೆ ಇತ್ತು, 1 ವರ್ಷ ಆಗು ಹೀಗೆ ಆಯಿತು, 2 ವರ್ಷ ಆಗು ಹೀಗೆ ಆಯಿತು, 4 ವರ್ಷ ಆಗು ಹೀಗೆ ಆಯಿತು, ಪ್ರತಿಯೊಂದು ವಿಷಯಕ್ಕೂ ಈಗ ಪ್ರೂಫ್ ಉಂಟು. ಆದರೆ ಭಗವಂತ ಪ್ರೂಫ್ ಹೇಗೆ ಕೊಟ್ಟ ಗೊತ್ತಾ? ಪ್ರಾಕ್ಟಿಕಲ್ ಆಗಿ ಕೊಟ್ಟ. ಅನುಭವಿಸಿ ನೋಡು, ನಿನ್ನನ್ನು ನೀನು ನೋಡಿದ್ರೆ ನೀನು ಅದನ್ನು ಫೀಲ್ ಮಾಡು, ನಿನಗೆ ಪುನಃ ಮಗುವಾಗಲಿಕ್ಕೆ ಆಗುದಿಲ್ಲ. ನೀನು ಆಗಕ್ಕಾಗಲ್ಲ, ನಿನ್ನ ಮಗುವಿನಲ್ಲಿ ನೀನು ಅದನ್ನು ನೋಡು. ನಿನ್ನ ಮಗುವಿನ ನೀನು ನೋಡು. ಅರ್ಥ ಆಗ್ತಾ ಹೇಳುದು? ನಿನ್ನ ಮಗುವಲ್ಲಿ ನೀನು ನಿನ್ನನ್ನು ನೋಡು. ನೀನು ಹೀಗೆ ಇದ್ದಿ, ನೀನು ಹೀಗೆ ಮಾಡಿದ್ದಿ, ನೀನು ಇಷ್ಟೇ ಎಲ್ಲ ಉಪದ್ರ ಮಾಡಿದ್ದಿ, ಇಷ್ಟೆಲ್ಲ ತೊಂದರೆ ಮಾಡಿದ್ದಿ, ನಿನ್ನನ್ನು ನೀನು ಅರ್ಥ ಮಾಡಿಕೋ ಅಂತೇಳಿ ಆ ಮಕ್ಕಳಲ್ಲಿ ನಮಗೆ ಪರಿಚಯ ಮಾಡಿಕೊಡ್ತದೆ. ಈ ಅಧ್ಯಯನ ಕಲಿತು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ, ಈ ಪಾಠ ಕಲಿತು ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ 24 ವರ್ಷ ಬೇಕು. ಆಯ್ತಾ? ಆಗ ಎಷ್ಟು ವರ್ಷ ಆಯ್ತು? 48 ಆಯ್ತು. 48 ಆಯ್ತು. ಆ 48 ಆಗುವಾಗ 12 ಪ್ಲಸ್ 12 ಪ್ಲಸ್ 24 ಎಷ್ಟಾಯ್ತು? 48 ಆಯ್ತು. ಈ 48 ವರ್ಷ ಆಗುವಾಗ ಅವನಿಗೆ ಎಲ್ಲ ಒಂದು ಅರ್ಥ ಆಗ್ತದೆ. ಒಂದು ಮನುಷ್ಯ ಪರಿಪೂರ್ಣವಾಗಿ ಒಂದು ಡಿಸಿಷನ್ ತಗೊಳ್ಳೋದು ಯಾವಾಗ ಅಂತ ಹೇಳಿದರೆ, ಒಂದು ಸರಿ ತಪ್ಪನ್ನು ಅರ್ಥ ಮಾಡಿಕೊಳ್ಳೋದು ಯಾವಾಗ ಅಂತ ಹೇಳಿದರೆ 45 ವರ್ಷ ಕಳೆದ ಮೇಲೆ. 45 ವರ್ಷದವರೆಗೆ ಅವನಿಗೆ ಸರಿಯಾದ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಆಗುದಿಲ್ಲ. ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಹೇಳುದು ನಾನು, ಮನುಷ್ಯನ ಜೀವನದ ಸಾರ್ಥಕತೆ, ಮನುಷ್ಯ ಯಾವ ರೀತಿ ವಿಜ್ಞಾನ, ಸೈನ್ಸ್, ಗೀನ್ಸ್, ಆ ನಾಲೆಜ್ ಮಾತಾಡ್ತಲ್ಲ ಇಲ್ಲಿ ಪ್ರಾಕ್ಟಿಕಲ್ ಆದ ವಿಚಾರ ಮಾತಾಡೋದು. ಆಗ ಅವನಿಗೆ ಅಷ್ಟು ಅನುಭವ ಆಗಿರ್ತದೆ ಅಂತ ಹೇಳುದು. ಅರ್ಥ ಆಯ್ತಾ? ಪ್ರತಿಯೊಂದು ವಿಚಾರವನ್ನು ನಾವು ನೋಡಿರ್ತಾನೆ. ಆಗ ತನ್ನ ಮಕ್ಕಳಿಂದಲೇ ಎಷ್ಟೋ ವಿಚಾರ ಕಲಿತಿರ್ತಾರೆ, ಎಷ್ಟೋ ಕಲ್ತಿರ್ತಾರೆ. ಮನೆಯಲ್ಲಿ ಪಾಠ ಮಾಡೋದೇ ಮಕ್ಕಳು ಅಂತ ಹೇಳುದು. ತಂದೆ ತಾಯಿಯವರಿಗೆ ಪಾಠ ಮಾಡೋದೇ ಮಕ್ಕಳು. ಇಲ್ಲ, ಇದು ದೊಡ್ಡ ದೊಡ್ಡ ಸೈಕಿಯಾಟ್ರಿಸ್ಟ್ಗಳು ಇದನ್ನೇ ಈಗ ಮಾಡ್ತಿದ್ದಾರೆ ಗುರುಗಳೇ. ಮಕ್ಕಳಿಂದನೇ ಪಾಠ ಕಲೀರಿ ಅಂತ ಹೇಳ್ಕೊಡೋ ತರ ಟೈಮ್ ಬಂದ್ಬಿಟ್ಟಿದೆ. ಖಂಡಿತವಾಗಿ ಅದನ್ನ ನಮ್ಮ ಹಿರಿಯರೆಲ್ಲ, ಗುರುಗಳು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಅದನ್ನ ಮರ್ತಿರೋ ಕಾರಣ ಇವತ್ತಿನ ದಿನ ಸೈಕಾಲಜಿನಲ್ಲೂ ಅದೇ ಹೇಳ್ತಾ ಇದ್ದಾರೆ, ಮಕ್ಕಳಿಂದಾನೇ ಕಲಿಬೇಕು ನೀವು. ಆ ಮಕ್ಕಳಿಂದ ಬೇಸಿಂದ ಗೊತ್ತಾಗ್ತಲ್ವ? ಹೌದು. ಆಗ ಹಾಗೇ ನಾನು ಇದ್ದೆ ಅಂತ ಹೇಳೋ ಜ್ಞಾನ ಬಂದ್ರೆ ಆ ಫ್ಯಾಮಿಲಿ ಹೇಗಿರ್ತದೆ ಅಂತ ಕೇಳೋದು, ಅವನ ಸ್ಥಿತಿ ಹೇಗಿರ್ತದೆ ಅಂತ ಕೇಳೋದು. ಹೌದು. ಮುಂದೆ ಹೋಗ್ತದೆ. ಮುಂದೆ ಹೋಗಿ 48 ವರ್ಷ ಆಗಿ ಬರ್ತದೆ. ಆ 48 ವರ್ಷ ಆಗುವ ಅವನಿಗೆ ಸಾಕು ಅಂತ ಆಗ್ತದೆ. ಆ ಸಾಕು ಅಂತ ಆಗುವ ಏನು ಮಾಡ್ತಾನೆ ಗೊತ್ತುಂಟಾ? ಎಲ್ಲ ವಿಚಾರವನ್ನು ಬಿಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಕೊಟ್ಟು 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 ಬರ್ತಾನೆ. ಅರ್ಥ ಆಯ್ತಲ್ವ? ಅವರ ಜವಾಬ್ದಾರಿಗಳೆಲ್ಲ ವಹಿಸಿ ಅವರು ಆಯ್ತು, ಈಗ ಇನ್ನು ಸಾಕು ನನಗೆ, ಇನ್ನು ನನ್ನಿಂದ ಆಗುದಿಲ್ಲ, ಇನ್ನು ನನ್ನ ಮಗ ಮಾಡಲಿ, ಇಲ್ಲಿ ನನ್ನ ಮಕ್ಕಳು ನೋಡಿಕೊಳ್ಳಿ, ನಾನಿನ್ನು ಸ್ವಲ್ಪ ಮೌನವಾಗ್ತೇನೆ ಅಂತೇಳಿ ಅವನು ಸ್ವಲ್ಪ ಮೌನವಾಗ್ತಾನೆ. ಆಗ ಈ ಮೌನವಾಗುವುದು ಯಾಕೆ ಗೊತ್ತುಂಟಾ? ನಿನ್ನ ಮುಂದಿನ ಸಿದ್ಧತೆಯನ್ನು ಮಾಡಲಿಕ್ಕೆ. ಎಲ್ಲ ತಿಳಿದಿ, ಎಲ್ಲವನ್ನು ನಿಂಗೆ ತಿಳಿಸಿ ಆಯ್ತು. ಇನ್ನು ನೀನು ಸ್ವಲ್ಪ, ನೀನು ಇಷ್ಟು ವರ್ಷ ನೀನು ಯಾವ ರೀತಿ ಜೀವನ ಮಾಡಿದ್ದಿ ಅಂತೇಳಿ ನೀನು ಸ್ವಲ್ಪ ತಿರುಗಿ ನೋಡು, ಅನಲೈಸ್ ಮಾಡೋದು. ಅನಲೈಸ್ ಮಾಡು. ಅನಲೈಸ್ ಮಾಡಿ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಗೆ ಬರೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾನು ಏನು ಮಾಡ್ಬೋದು ಅಂತೇಳಿ ಮನಸ್ಥಿತಿಗೆ ಬರುವಾಗ ಪ್ರತಿಯೊಬ್ಬರ ಜೀವನದಲ್ಲಿ ಬರುವುದು ಏನು ಅಂತ ಹೇಳಿದರೆ, ಸಾಕಪ್ಪ, ಒಂದು ನೆಮ್ಮದಿ ಸಿಕ್ಕಿದ್ರೆ ಸಾಕು, ಒಂದು ನೆಮ್ಮದಿ ಸಿಕ್ಕಿದ್ರೆ ಸಾಕು, ನನಗೆ ಬೇರೆ ಏನು ಬೇಡ ಅಂತೇಳಿ. ಆ ನೆಮ್ಮದಿ ಎಂಬುದು ಸಿಗುವುದು ಎಲ್ಲಿ ಗೊತ್ತುಂಟಾ? ಕೊನೆಗೆಲ್ಲ ಹುಡುಕಿ 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 ಕೊನೆಗೆ ನೆಮ್ಮದಿ ಸಿಗುವುದು ಎಲ್ಲಿ ಅಂದರೆ ಅದು ಒಂದು ಗುರುವಿನ ಹತ್ರ ಬರೋದು ನೆಮ್ಮದಿ ಸಿಗ್ತದೆ. ಇದು ಸರಿಯಾದ ಸ್ಥಿತಿ. ಈಗಿನ ಪ್ರೆಸೆಂಟ್ ಸಿಚುವೇಶನ್ ಏನು ಹೇಳ್ತಾರೆ ಅಂತ ಹೇಳಿದರೆ ಆಧ್ಯಾತ್ಮಿಕ. ಅರ್ಥ ಆಯ್ತಲ್ವ? ಪ್ರೆಸೆಂಟ್ ಸಿಚುವೇಶನ್ ಏನು ಹೇಳ್ತಾರೆ? ಆಧ್ಯಾತ್ಮಿಕ ಹೋಗ್ಬೇಕು, ಆದ ಕಾರಣ ಎಲ್ಲವನ್ನು ಬಿಟ್ಟು 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 ಆಧ್ಯಾತ್ಮಿಕ ಬರ್ತಾ ಇದ್ದಾರೆ ಅಂತ ಹೇಳೋದು ನಾನು. ಸಾಕು ಅಂತೇಳಿ. ಅದಲ್ಲ ಸ್ಥಿತಿ. ಒಂದು ಗುರುವಿನ ಸೇವೆ ಮಾಡೋದು ಸ್ಥಿತಿ ಅಂತ ಹೇಳೋದು. ಅದು ತುಂಬ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ವ? ಆಗ ಎಷ್ಟು ವಯಸ್ಸಾಗ್ತದೆ? ಆ ಒಂದು ಚಿಂತನೆ ಬರುವಾಗ ಅವನಿಗೆ ಒಂದು 60 ವಯಸ್ಸಿನ ಹತ್ರ ಬಂದು ಮುಟ್ತದೆ. ಎಲ್ಲ ಸೆಟ್ಲ್ಮೆಂಟ್ ಮಾಡಲಿಕ್ಕೆ, ಎಲ್ಲ ವಿಷಯವನ್ನು ಸೆಟ್ಲ್ಮೆಂಟ್ ಮಾಡಿ ನನಗೆ ಎಷ್ಟು ಬೇಕು, ನನ್ನ ಜೀವನದ
ಉದ್ದಕ್ಕೆ ನನ್ನ ಆಯುಷ್ ಇರುವಲ್ಲಿವರೆಗೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಟುಕೊಂಡು ಕೊಂಡು ಎಲ್ಲವನ್ನು ಹಂಚಿ, ಇನ್ನು ನನಗೂ ನಿಮಗೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ, ನಾನು ಇದ್ದೇನೆ ಜೀವದಲ್ಲಿ, ಇಂಥ ಕಡೆ ಇದ್ದೇನೆ, ಒಂದು ಗುರು ಸೇವೆ ಮಾಡ್ತಾ ಇದ್ದೇನೆ, ಇಂಥಲ್ಲಿ ಇದ್ದೇನೆ ಅಂತ ಹೇಳಿ ಅವ್ರಿಗೇನೆಲ್ಲ ಬೇಕು ಎಲ್ಲವನ್ನು ಕೊಟ್ಟು ಒಂದು ಗುರು ಸೇವೆ ಮಾಡ್ತಾ 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 ಬರುವಾಗ ಆ ಗುರು ಸೇವೆಯಲ್ಲಿ ಅವನಿಗೆ ಜ್ಞಾನ ಪ್ರಾಪ್ತಿ ಆದರೆ, ಆ ಗುರು ಸೇವೆಯಲ್ಲಿ ಅವನಿಗೆ ಏನೊಂದು ಜ್ಞಾನ ಪ್ರಾಪ್ತಿ ಆಯಿತು, ಜ್ಞಾನ ಪ್ರಾಪ್ತಿ ಆಯಿತು ಅಂತ ಆದರೆ ಅವನಿಗೆ ಮುಂದಿನ ಸ್ಥಿತಿಯನ್ನು ಅವನಿಂದಲೇ ಕಂಡುಕೊಳ್ಬೋದು. ಆ ಗುರು ಸೇವೆಯಲ್ಲಿ ಜ್ಞಾನ ಪ್ರಾಪ್ತಿ ಆಗಲಿಲ್ವಾ, ಆ ಗುರು ಸೇವೆಯಲ್ಲಿ ಅವನ ಜೀವನವನ್ನು ಮುಗಿಸ್ತಾನೆ. ಅರ್ಥ ಆಗ್ತಾ ಹೇಳೋದು? ಅದು ಮುಂದಿನ ಜನ್ಮಕ್ಕೆ ಹೋಗಿ ಸೇರ್ತದೆ, ಆ ಗುರುವಿನಿಂದ ಪುನಃ ಕಂಟಿನ್ಯೂ ಆಗ್ತದೆ. ಆಗ ಇದನ್ನು ನಾವು ಯಾವ ರೀತಿಯಾಗಿ ತಗೊಳ್ಬೇಕು ಅಂತ ಹೇಳಿದರೆ, ಒಂದು ಮನುಷ್ಯನಾದವನು ಈಗ ಇಷ್ಟೆಲ್ಲ ನಾವೆಲ್ಲ ಉದ್ದಕ್ಕೆ ಮಾತಾಡಿದ್ದೇವೆ, ಇದನ್ನು ವೆರಿ ಸಿಂಪಲ್ ಆಗಿ ಹೇಳಿದ್ದಾರೆ ಅಂತ ಹೇಳೋದು, ಒಂದೇ ಲೈನಲ್ಲಿ ಹೇಳಿದ್ದಾರೆ ಅಂತ ಹೇಳೋದು ನಮ್ಮ ಹಿರಿಯರು, ನಮ್ಮ ಮುನ್ನೋರುಗಳು, ನಮ್ಮ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರುಗಳು, ಏನು ಬೇಕಾದ್ರೆ ಹೇಳ್ಬೋದು. ಇವರೆಲ್ಲ ವೆರಿ ಸಿಂಪಲ್ ಆಗಿ ಹೇಳಿದ್ದಾರೆ. ಈ ಸಿಂಪಲನ್ನು ಬಿಡಿಸಿದ್ರೆ ಮಾತ್ರ ಗೊತ್ತಾಗುದು ಎಂತ ಅಂತ ಹೇಳುದು, ಏನು ಅಂತ ಗೊತ್ತಾಗುದು. ಆದ ಕಾರಣ ಇದನ್ನು ಇಷ್ಟು ಬಿಡಿಸಿದ್ದು, ಅರ್ಥ ಆಯ್ತಲ್ವಾ? ಇದನ್ನು ವೆರಿ ಸಿಂಪಲ್ ಆಗಿ ಹೇಳುದಾದ್ರೆ 12 ವರ್ಷ ಬ್ರಹ್ಮಚರ್ಯ, ಅರ್ಥ ಆಯ್ತಲ್ವಾ? 12 ವರ್ಷ ಗೃಹಸ್ಥಾಶ್ರಮ, ಅರ್ಥ ಆಯ್ತಲ್ವಾ? ಇನ್ನು 12 ವರ್ಷ ವಾನಪ್ರಸ್ಥ, ಇನ್ನು 12 ವರ್ಷ ಸನ್ಯಾಸ, ಅರ್ಥ ಆಯ್ತಲ್ವಾ? ಈ 4 ರೀತಿಯಲ್ಲಿ ಹೇಳಿದ್ದಾರೆ, ಅರ್ಥ ಆಯ್ತಲ್ವಾ? ಆಗ ಇದನ್ನು ನಾವು 12 ವರ್ಷ ಗೃಹಸ್ಥಾಶ್ರಮ ತಗೊಳ್ಳಿಕ್ಕೆ ಆಗುದಿಲ್ಲ, ಅರ್ಥ ಆಯ್ತಾ? ಗೃಹಸ್ಥಾಶ್ರಮ ಅಂತ ಹೇಳೋದು 24 ವರ್ಷ ಆಗಬೇಕು, ಆ 24 ವರ್ಷ ಅನುಭವಿಸಬೇಕು ಅಂತ ಹೇಳುದು ಸರಿಯಾಗಿ. ಆಗ 12 ವರ್ಷ, 12 + 24 ಎಷ್ಟಾಯ್ತು? 12 ಹಗಲು ರಾತ್ರಿ ಸೇರಿ, ಅರ್ಥ ಆಯ್ತಲ್ಲ? 36 ಆಯ್ತು. 36ವರೆಗೂ ಸಂಪೂರ್ಣವಾಗಿ ಬಾಲ್ಯ ಮತ್ತೆ ಅಂದ್ರೆ ಬ್ರಹ್ಮಚರ್ಯ ಮತ್ತೆ ಗೃಹಸ್ಥ ಆಶ್ರಮದ ಸಂಪೂರ್ಣ ಅನುಭವಗಳನ್ನು ಪಡ್ಕೊಂಡು ಇನ್ನು ಮುಂದಿನ ವಿಚಾರಕ್ಕೆ ಹೋಗಂತ ಟೈಮ್. ಈಗ 36 ವರ್ಷ ಹಾಗೆ ತಗೊಳ್ಬಾರ್ದು ಲೆಕ್ಕ. ಲೆಕ್ಕ 9 ವಯಸ್ಸಿಂದ ತಗೊಳ್ಬೇಕು. 9 ವಯಸ್ಸಿನವರೆಗೆ 12 ವಯಸ್ಸಿನವರೆಗೆ ಲೆಕ್ಕ ಇಲ್ಲ. 12 ವಯಸ್ಸಿನವರೆಗೆ ಮಕ್ಕಳ ದೇವರ ಸ್ಥಿತಿ ಅಂತೇಳಿ. ಆದ್ರೆ ಇಲ್ಲಿ ನಾವು 9 ವಯಸ್ಸಿನಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ಲಿಕ್ಕೆ ಹೇಳಿ ಅವನಿಗೆ ಒಂದು ಸಂಸ್ಕಾರ ಕೊಡುವುದು, ಅವ ಹೇಳಿದನ್ನು ಕೇಳುದು 9 ವಯಸ್ಸು. ಆಗ 9 ವಯಸ್ಸಿಂದ ನಾವು ತಗೊಳ್ಬೇಕು. 9 ವಯಸ್ಸು, ಅದಕ್ಕೆ 12 ವಯಸ್ಸು ಸೇರಿಸ್ಬೇಕು. ಎಷ್ಟಾಯ್ತು? 21. ಅದಕ್ಕೆ 24 ವರ್ಷ ಸೇರಿಸ್ಬೇಕು. 45 ವರ್ಷ ಆಯ್ತಾ? ಪರಿಪೂರ್ಣ ಅನುಭವ ಆಗುವ ಸಮಯ. 45 ವರ್ಷ ಆಗುವ ಅವನಿಗೆ ಒಂದು ಪರಿಪೂರ್ಣ ಅನುಭವ, ಅರ್ಥ ಆಯ್ತಲ್ಲ? 12 ವಯಸ್ಸು, 9 ವಯಸ್ಸಿನ ತಗೊಳ್ಳು ಬ್ರಹ್ಮಚರ್ಯವನ್ನು, ಮತ್ತೆ ಅದಕ್ಕೆ 24 ವಯಸ್ಸು, ಅರ್ಥ ಆಯ್ತಲ್ವಾ? 24 ವಯಸ್ಸಿಗೆ ಪುನಃ ನಾವು 12 ವರ್ಷ ಸೇರಿಸ್ತೇವಲ್ವಾ, ಅದು ವಾನಪ್ರಸ್ಥ. ಎಲ್ಲ ಅನುಭವ ಆಯಿತು, ಗೊತ್ತಾಯ್ತು. ಅಲ್ಲಿವರೆಗೂ ಅದನ್ನ ಕೌಂಟ್ ಮಾಡೋಕ್ಕಾಗಲ್ಲ. 9 ತಗೊಳ್ಬೇಕು ಅಂತ. 9ವರೆಗೆ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಆದ ಕಾರಣ 9 ವಯಸ್ಸಿನಲ್ಲಿ ಎಲ್ಲರಿಗೆ ಬ್ರಹ್ಮೋಪದೇಶ ಮಾಡೋದು, 9 ವಯಸ್ಸಿನಲ್ಲಿ ಗುರುಕುಲಕ್ಕೆ ಕಳಿಸುವುದು, ಅರ್ಥ ಆಯ್ತಾ? ಆ 9 ವಯಸ್ಸು ಎಂಬುದು ಬಹಳ ಇಂಪಾರ್ಟೆಂಟ್ ಆದ ವಯಸ್ಸದು. ಆ 9 ವಯಸ್ಸಿನಲ್ಲಿ ನೀನು ಸರಿ ಮಾಡಿದರೆ ಎಲ್ಲವೂ ಸರಿಯೇ. ಆ 9 ವಯಸ್ಸಿನಲ್ಲಿ ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ, ಅದು ಯಾವುದು ಸರಿ ಆಗ್ತಾ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ. ಮನುಷ್ಯನ ಜೀವನದಲ್ಲಿ ಕೆಟ್ಟು ಹೋಗುವ ಸಮಯ 16 ವರ್ಷದಿಂದ 23 ವಯಸ್ಸಿನವರೆಗೆ 7 ವರ್ಷ, ವೆರಿ ಕಠಿಣ ಅದು. ಅದೇ ರೀತಿ ಮನುಷ್ಯನ ಜೀವನದಲ್ಲಿ ಸರಿಯಾದ ಒಂದು ಜ್ಞಾನೋಪದೇಶ ಮಾಡಿ ಅವನನ್ನು ತಿದ್ದುವ ವರ್ಷ ಯಾವುದಂದ್ರೆ 9 ವರ್ಷ, ಅರ್ಥ ಆಯ್ತಾ? ಇದು ಸ್ವಲ್ಪ ನಾವು ಸೂಕ್ಷ್ಮವಾಗಿ ತಗೊಂಡು ಹೋಗುವಾಗ ನಮ್ಮ ಹಿರಿಯರು ಹೇಳಿದ ರೀತಿಯಲ್ಲೇ ಬರ್ತದೆ, ಬೇರೆ ಏನಲ್ಲ. ಇದು ಬಹಳ ಮುಖ್ಯ ಒಂದು ಮನುಷ್ಯನ ಜೀವನದಲ್ಲಿ. ಇವ ಇಷ್ಟನ್ನು ಅನುಭವಿಸದೆ ಈ ಸತ್ಯವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಮನುಷ್ಯನಾದವನು ಎಲ್ಲವನ್ನೂ ಅನುಭವಿಸಿ ಬರಬೇಕು, ಹಂತವಾಗಿ ಅನುಭವಿಸಿ ಬಂದು ಕೊನೆಯ ಪಕ್ಷ ಜೀವಂತವಾಗಿದ್ದ ಪಕ್ಷದಲ್ಲಿ ಆ ಕೊನೆಯ ವಯಸ್ಸಿರ್ತದಲ್ವ, ಆ ವಯಸ್ಸಿನಲ್ಲಿ ವಾನಪ್ರಸ್ಥದಲ್ಲಿ ಹೋದ್ರೂ ಹೋಗ್ಬೋದು, ಇಲ್ಲ ವಾನಪ್ರಸ್ಥದಿಂದ ಮುಂದುವರಿಸಿಕೊಂಡು ಹೋಗ್ಬೋದು. ವಾನಪ್ರಸ್ಥದಲ್ಲಿ ಹೋದ್ರೂ ಹೋಗ್ಬೋದು ಅಂತ ಹೇಳಿದ್ರೆ ಇದೆಲ್ಲ ದಾಟಿ ಒಬ್ಬ ಗುರುಸೇವೆಗೆ ಬರುವಾಗ ಅವನಿಗೊಂದು 50 ವರ್ಷ ಆಗಿರ್ತದೆ, 50-55 ವರ್ಷ ಆಗಿರ್ತದೆ ನಿಜವಾಗಿ ಒಂದು ಗುರುಸೇವೆಗೆ ಬರುದು ಅಂತ ಹೇಳಿದ್ರೆ. ಹಿರಿಯರು ಹೇಳಿದ 60 ವಯಸ್ಸು ಅಂತ ಹೇಳಿ. ಈಗೆಲ್ಲ ಪ್ರೆಸೆಂಟ್ ಸಿಚುವೇಶನ್ ಸ್ವಲ್ಪ ಯಾವ್ಯಾವ ರೀತಿಯಲ್ಲಿ ಬರ್ತಾ ಉಂಟು ಅಲ್ವಾ? ಬಾಲ್ಯದಲ್ಲೇ ಬರ್ತಾ ಉಂಟು, ಕೆಲವೆಲ್ಲ ಮಧ್ಯಮದಲ್ಲಿ ಬರ್ತಾ ಉಂಟು, ಕೆಲವೆಲ್ಲ ಮದುವೆಯಾಗಿ ಡೈವರ್ಸ್ ಆಗಿ ಬರ್ತಾ ಉಂಟು, ಇನ್ನು ಎಲ್ಲ ಒಂದು ಪರಿಪೂರ್ಣಗೊಳಿಸಿ ಬರ್ತಾ ಉಂಟು, ಇನ್ನು ಮನೆಯಲ್ಲಿ ಗಂಡ ಹೆಂಡತಿಗೆ ಯಾವುದ್ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ದೈವಿಕ ಸ್ಥಿತಿ ಬರ್ತಾ ಉಂಟು, ಆಧ್ಯಾತ್ಮಿಕ ಸ್ಥಿತಿ. ಈಗಿನ ಪ್ರೆಸೆಂಟ್ ಹೇಳೋದು ನಾನು,
ಹಾಗೆಲ್ಲ ಬರಬಾರ್ದು ಆಧ್ಯಾತ್ಮಿಕಕ್ಕೆ. ಆಧ್ಯಾತ್ಮಿಕ ಬರಬೇಕಾದ್ರೆ ನಮ್ಮ ಎಲ್ಲ ಕೆಲಸ ಕಾರ್ಯವನ್ನು ಮುಗಿಸಿ ಎಲ್ಲ ಕಂಪ್ಲೀಟ್ ಆದ ನಂತರ ಈ ಆಧ್ಯಾತ್ಮಿಕ ಸ್ಥಿತಿಗೆ ಬರಬೇಕು, ಈ ಜ್ಞಾನ ಮಾರ್ಗಕ್ಕೆ ಬರಬೇಕು, ಗುರುವಿನ ಸೇವೆ ಮಾಡಬೇಕು. ಆಗ ಮಾತ್ರ ಆ ಗುರುವಿನ ಮಹತ್ವ, ಗುರುವಿನ ಜ್ಞಾನ ಏನು ಅಂತೇಳಿ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ಎಲ್ಲ ಬಂದು ಹೋದರೆ ಈ ಮಾಯಾ ಪ್ರಪಂಚದಲ್ಲಿ ಸಿಕ್ಕಿ ಸಾವಿರ ವಿಷಯಗಳ ನಡುವೆ ಗುರು ಏನು ಹೇಳಿದ್ರು ಕೂಡ ಅದು ಅರ್ಥ ಆಗೋದಿಲ್ಲ ಅಂತ ಹೇಳೋದು. ಹೌದು ಹೌದು. ತಿರ್ಗಾ ವಾಪಸ್ ಹೋಗಿದ ತಕ್ಷಣ ತಿರ್ಗಾ ಅದೇ ಮಾಯಾ ಪ್ರಪಂಚದಲ್ಲಿ ಎಲ್ಲ ಅದು ಖಂಡಿತವಾಗಿಯೂ ಅರ್ಥ ಆಯ್ತಲ್ವ. ಹಾಗೆ 12 ವರ್ಷ ಒಂದು ಬಹಳ ಮುಖ್ಯ. ಅದನ್ನು ನಾವೇ ಲೆಕ್ಕ ಮಾಡಿಕೊಳ್ಬೇಕು. 12 ಗಂಟೆಯಿಂದ ಲೆಕ್ಕ ಮಾಡಬೇಕು. 12 ಗಂಟೆಯಿಂದ 12 ಗಂಟೆ ಸೇರಿಸಿಕೊಂಡು ಹೋಗುವಾಗ ಅದು ಒಂದು ದಿನ ಆಗಿ, ಅದು ಒಂದು ವಾರವಾಗಿ, ಒಂದು ತಿಂಗಳಾಗುವಾಗ, ಆ ತಿಂಗಳು ಸೇರಿ ಒಂದು ವರ್ಷ ಆಗುವ, ಅದು 12ಕ್ಕೆ ಬಂದು ಮುಟ್ಟುದು. ಅರ್ಥ ಆಗ್ತಾರೆ ಹೇಳುದು. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಮಾತಾಡ್ತಾ ಇದು ಎಷ್ಟು ಸಹ ಮಾತಾಡ್ಬೋದು 12 ವರ್ಷಗಳ ಬಗ್ಗೆ. ಒಟ್ಟಿನಲ್ಲಿ ಹೇಳುವುದಾದ್ರೆ 12 ವರ್ಷದಲ್ಲಿ ಪ್ರತಿಯೊಬ್ಬನ ಜೀವನದಲ್ಲಿ ಸಕಲ ಜೀವರಾಶಿಗಳಲ್ಲಿ ಪರಿವರ್ತನೆ ಆಗುವುದಂತೂ 100ಕ್ಕೆ 100 ಸತ್ಯವಾದ ವಿಷಯ. ಆ ಪರಿವರ್ತನೆ ಎಂಬುದು ಅವನ ಜನ್ಮದ ಸತ್ಯವನ್ನು ತಿಳಿಸಲಿಕ್ಕೆ ಆಗುವಂಥ ಪರಿವರ್ತನೆ. ಮನುಷ್ಯನ ಜನ್ಮದ ಸತ್ಯ ಅಂದರೆ ಏನು, ಮನುಷ್ಯನ ಜನ್ಮದ ಸ್ಥಿತಿ ಅಂದರೆ ಏನು, ಮನುಷ್ಯನ ಜನ್ಮದ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದು ಹೇಗೆ ಎಂಬ ಸ್ಥಿತಿಯನ್ನು ಹೇಳಿಕೊಡುವುದು ಈ 12 ವರ್ಷದಲ್ಲಿ. ಆದ ಕಾರಣ ಹೇಳಿದ್ದು 12 ವರ್ಷ ಒಂದು ಎಕ್ಸಾಮ್, ಒಂದು ಪರೀಕ್ಷೆ. ಆ ಪರೀಕ್ಷೆಯ ರಿಸಲ್ಟ್ ಸಿಗುವುದು ನಿಮಗೆ 12 ವರ್ಷದಲ್ಲಿ. ರಿಸಲ್ಟ್ ನಿಮಗೆ ಈಗ ಒಂದು ಶಾಲೆ ಬರಿತೀರಿ, 1 ವರ್ಷ ಬರಿತೀರಿ ಅಲ್ವಾ, 1 ವರ್ಷ ತಾನೆ ಶಾಲೆ. 1 ವರ್ಷ ಅಂತೇಳಿ 12 ತಿಂಗಳು ತಾನೆ. ಅದೇ ಮನುಷ್ಯನ ಜೀವನದಲ್ಲಿ 12 ವರ್ಷ, 12 ವರ್ಷ ಆಗುವ ಅದಕ್ಕೆ ರಿಸಲ್ಟ್ ಸಿಗುದು. 12 ವರ್ಷಕ್ಕೆ ರಿಸಲ್ಟ್ ಸಿಗೋದು. 12 ವರ್ಷಕ್ಕೆ ರಿಸಲ್ಟ್ ಸಿಗುದು ಮನುಷ್ಯನ ಜೀವನದಲ್ಲಿ. ಈ 12 ವರ್ಷದ ರಿಸಲ್ಟ್ ಅನ್ನು ಇಟ್ಟುಕೊಂಡು ಮುಂದಿನ ಜೀವನವನ್ನು ಆಲೋಚನೆ ಮಾಡಬೇಕು. ಇನ್ನು 12 ವರ್ಷ ಆಗೋ ಹೀಗೆ ಆಗಬೇಕು ಅಂತೇಳಿ, ಇನ್ನು 12 ವರ್ಷ ಆಗೋ ಹೀಗೆ ರೀತಿ ಆಗಬೇಕು ಅಂತೇಳಿ. ಅದು ಅವನವನ ಆಯ್ಕೆ ಮಾಡುವ ಸ್ಥಿತಿಗತಿಗಳ ಮೇಲೆ ಉಂಟು ಅಂತ ಹೇಳುದು. ಅವನು ಯಾವುದನ್ನು ಚಾಯ್ಸ್ ಮಾಡ್ತಾನೆ ಅದರ ಮೇಲೆ ಹೋಗ್ತದೆ ಅವನ ವಿಚಾರ. ಪ್ರತಿಯೊಬ್ಬನಿಗೂ 12 ಗಂಟೆ ಎಂಬುದು, 12 ವರ್ಷ ಎಂಬುದು ಪ್ರತಿಯೊಬ್ಬನಿಗೂ ಇಂಪಾರ್ಟೆಂಟ್. ನಂಬಲಿ ಬಿಡ್ಲಿ ಅದು ಅಪ್ಲಿಕೇಬಲ್. ನಂಬಲಿ ಬಿಡ್ಲಿ ಇದು ನಡೆದೇ ನಡೀತದೆ. ಇಲ್ಲಿ ಯಾವುದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅರ್ಥ ಆಯ್ತಾ ಅಲ್ವಾ. ಅದನ್ನೇ ಏನಂದ್ರೆ ಈ ಒಂದು ಸೂಕ್ಷ್ಮ ಜ್ಞಾನದಲ್ಲಿ ಒಂದು ಅರ್ಥ ಮಾಡ್ಕೊಂಡ್ರೆ ಇದನ್ನ ಯಾವ ತರ ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕು, ಖಂಡಿತವಾಗಿ ಅನಲೈಸ್ ಮಾಡಬಹುದು. ಖಂಡಿತವಾಗಿ 12 ಹೋಗ್ತಾ ಅವ ಪಕ್ವ ಆಗ್ತಾ ಕೊನೆಗೆ ಅವನು ಪರಿಪೂರ್ಣನಾಗುದು. ಹೌದು ಹೌದು, ಇದು ಹೌದು. ಅರ್ಥ ಆಯ್ತಾ. ಕೊನೆಗೆ ಅವನು ಪರಿಪೂರ್ಣನಾಗಿ ಬಿಡುದು. ಅಲ್ಲಿಗೆ ತಂದು ನಿಲ್ಲಿಸ್ತದೆ ಅದನ್ನು ನಾವು ಅರ್ಥ ಮಾಡಿದರೆ ಜೀವನವನ್ನು. ಸಣ್ಣದಿರೋ ಏನೋ ಒಂದು ಮಾಡಿದೆವು ಅಂತೇಳಿ ಈಗ ಮಾಡ್ಲಿಕ್ಕೆ ಆಗ್ತದ? ಈಗ ನಾವು ಪಕ್ವಾದ ಕಾರಣ ಹೇಳ್ತೇವೆ ತಪ್ಪಪ್ಪ ಅಂತೇಳಿ. ಇನ್ನು ಸ್ವಲ್ಪ ವಯಸ್ಸು ಹೋದ ನಂತರ ಹೇಳ್ತೇವೆ ಅದು ಅಲ್ಲಪ್ಪ ಸರಿ, ಇದು ಸರಿ ಅಂತೇಳಿ. ಅದು ಪಕ್ವ ಆಗ್ತಾವೇ ಹೋಗುದು ಅಂತ ಹೇಳುದು. 12 ವರ್ಷ ಟೋಟಲ್ ಪರಿವರ್ತನೆ ಅದು 12 ವರ್ಷ ಎಂಬುದು. ಅರ್ಥ ಆಯ್ತಾ ಹೇಳುದು? ಹಾಗೆ 12 ವರ್ಷ ಬಹಳ ಇಂಪಾರ್ಟೆಂಟ್ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ. ಅದಕ್ಕಾಗಿನೇ ನಮ್ಮ ಸಂಸ್ಕೃತಿನಲ್ಲೂ ಆ 12ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತಾನೆ ಈ ಕುಂಭಮೇಳ ಇಂಥದನ್ನ ನಾವು ಮರೀದೇ ಇರಲಿ ಅಂತ ಒಂದು ಮಾಡಿ ಇಟ್ಟು ಹೋಗಿರೋ ತರ ಇದೆ. ಅದರ ಬಗ್ಗೆ ಖಂಡಿತವಾಗಿ ಕುಂಭಮೇಳ ಅಂದ್ರೆ ಏನು? ಜ್ಞಾನದ ಮೇಳ ಅಂತೇಳಿ. ಕುಂಭ ಅಂದ್ರೆ ಜ್ಞಾನ, ಕುಂಭ ಅಂದ್ರೆ ತಲೆ. ಅರ್ಥ ಆಯ್ತಲ್ವಾ. ಜ್ಞಾನಿಗಳ ಮೇಳ, ಸಾಧುಗಳ ಮೇಳ, ಇದು ಕುಂಭಮೇಳ. ಅರ್ಥ ಆಯ್ತಲ್ವಾ. ಎಲ್ಲ ಜ್ಞಾನಿಗಳಲ್ಲಿ ಬಂದು ಸೇರಿಕೊಂಡು ಅವರವರ ಜ್ಞಾನವನ್ನು ಪರಸ್ಪರ ಹಂಚಿಕೊಂಡು ಈ ಜ್ಞಾನದಿಂದ ಪ್ರಪಂಚಕ್ಕೆ ಏನು ಒಳಿತು ಮಾಡಬಹುದು ಎಂಬ ವಿಷಯವನ್ನು ಈ ಪ್ರಪಂಚಕ್ಕೆ ಕೊಡುವ ವರ ಅಂತ. ಅರ್ಥ ಆಯ್ತಲ್ವಾ. ಯಾವುದು ಕುಂಭಮೇಳ ಅಂತ ಹೇಳಿದ್ರೆ 12 ವರ್ಷದವರೆಗೆ ಅವರು ಅಧ್ಯಯನ ಮಾಡ್ತಾ ಇದ್ರು. ಪ್ರಪಂಚದ ಬಗ್ಗೆ, ಮನುಷ್ಯರ ಬಗ್ಗೆ, ಎಲ್ಲದರ ಬಗ್ಗೆ ಅವರು ಅಧ್ಯಯನ ಮಾಡಿ ಎಲ್ಲರೂ ಸೇರಿ ಈ ಅಧ್ಯಯನವನ್ನೆಲ್ಲ ಹಾಕಿಬಿಟ್ಟು, ಆ ಜ್ಞಾನವನ್ನೆಲ್ಲ ಹಾಕಿಬಿಟ್ಟು ಇದರಲ್ಲಿ ಯಾವ ಜ್ಞಾನ ಶ್ರೇಷ್ಠ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತೇಳಿ ಎಲ್ಲ ಪರಸ್ಪರ ಜ್ಞಾನ ಸಭೆ ಅದು. ಆ ಜ್ಞಾನ ಸಭೆಯಲ್ಲಿ ಮಾತಾಡಿ ಕೊನೆಗೆ ಒಂದು ಫೈನಲ್ ಆಗಿ ನಿರ್ಧಾರ ಆಗ್ತದೆ, ಇದು ಸರಿ ಅಂತೇಳಿ. ಇದನ್ನು ಎಲ್ಲ ಜ್ಞಾನಿಗಳು, ಎಲ್ಲ ಯೋಗಿಗಳು ಸೇರಿ ಇದನ್ನು ಪ್ರಪಂಚಕ್ಕೆ ಕೊಡುವುದು. ಅರ್ಥ ಆಯ್ತಲ್ವ. ಪ್ರಪಂಚ ಕೊಡುವ ವರ ಅದು. ಅಲ್ಲಿ ನಾನು ಅದು ಸರಿ, ನನ್ನದು ಸರಿ, ನಾನು ಹೇಳಿದ್ದು ಸರಿ, ನೀನು ಹೇಳಿದ್ದು ಸರಿ, ಅಲ್ಲ ಅವ್ರು ಹೇಳಿದ್ದು ತಪ್ಪು, ನಾನು ಹೇಳಿದ್ದೆ ಮೇಲೆ, ನಾನು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಲಿಕ್ಕಿಲ್ಲ. ಅಲ್ಲೆಲ್ಲ 10 ಜನ ಸೇರಿ ಆ ಜ್ಞಾನವನ್ನು ಎಲ್ಲ ರೀತಿಯಲ್ಲಿ ಅರ್ದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡಿ
ಕೊನೆಗೆ ಒಂದು ಜಡ್ಜಿಮೆಂಟ್ ಸಿಗ್ತದಲ್ವ, ಅದು ಅವರು ಈ ಪ್ರಪಂಚಕ್ಕೆ ಒಂದು ವರವಾಗಿ ಕೊಡ್ತಾರೆ. ಇದನ್ನು ಪಾಲಿಸ್ಕೊಂಡು ಪಾಲಿಸ್ಕೊಂಡು ನೆಕ್ಸ್ಟ್ ಹೋಗಿ. 12 ವರ್ಷಕ್ಕೆ ಇದನ್ನ ಮಾಡ್ಕೊಂಡು ಹೋಗಿ. ಇದು ಕುಂಭಮೇಳ. ಮತ್ತು ಸುಮ್ಮನೆ ಅಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಯಾವ್ಯಾವ ರೀತಿಯಲ್ಲಿ ಕತ್ತಿ ಹಿಡ್ಕೊಂಡು ಆನೆಯಲ್ಲಿ ಬಂದುಕೊಂಡು ಕುದುರೆಯಲ್ಲಿ ಬಂದುಕೊಂಡು ನಾವು ಹಾಗೆ ನಾವು ಅವರು ನಾವು ಇವರು ಅಂತ ಹೇಳೋದೆಲ್ಲ ಇದೆಲ್ಲ ಅಲ್ಲ. ಇದೆಲ್ಲ ಈಗ ಆಗುವಂಥ ವಿಚಾರ. ಕುಂಭಮೇಳ ಅಂತ ಹೇಳಿದ್ರೆ ಜ್ಞಾನಿಗಳ ಸಭೆ. ಅರ್ಥ ಆಯ್ತಲ್ವ? ತುಂಬ ಚೆನ್ನಾಗಿದೆ. ಅಷ್ಟೇ ಹೇಳುದು. ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಆ ಕುಂಭಮೇಳಕ್ಕೆ ಜ್ಞಾನಿಗಳೆಲ್ಲರೂ ಒಂದಾಗುವ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಹೋಗಿ ಎಲ್ಲ ಜ್ಞಾನಿಗಳು ಒಂದೇ ಕಡೆ ಸಿಗ್ತಾರೆ ಅಂತೇಳಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಹೋಗುದು. ಈಗೆಲ್ಲ ಏನಾಗಿದೆ, ಅದು ಪ್ಯಾಷನ್ ಆಗಿ ಹೋಗಿದೆ, ಯಾವ್ಯಾವ ರೀತಿಯಾಗಿ ಹೋಗಿದೆ. ಅರ್ಥ ಆಯ್ತಲ್ವಾ? ಈಗ ಕಂಡವರೆಲ್ಲ ಅಗೋರಿಗಳೇ, ಕಂಡವರೆಲ್ಲ ನಾಗಸಾಧುಗಳೇ, ಕಂಡವರೆಲ್ಲ ದೊಡ್ಡ ದೊಡ್ಡ ಪದವಲ್ಲಿ ಇರುವವರೇ ಈಗಿರುವುದು. ಇಲ್ಲಿ ಗೊತ್ತಾಗುದಿಲ್ಲ ಮನುಷ್ಯನಿಗೆ ಅಂತ ಹೇಳುದು. ಅದೇ ಸರಿಯಾದ ಜ್ಞಾನ ಸರಿಯಾದ ಟೈಮಲ್ಲಿ ಸಿಕ್ಕಿಲ್ಲ ಅಂದ್ರೆ ಅರಿವಿಗೆ ಬರಲ್ಲ ಎಷ್ಟೊಂದು ವಿಷಯ. ಖಂಡಿತವಾಗಿ ಆಗ್ತಾ ಇದೆ ಈಗಿನ. ಅದೇ ಹೇಳುದು. ಎಷ್ಟೇ ದೊಡ್ಡ ಸಮಸ್ಯೆಯನ್ನಾದ್ರೂ ಎಷ್ಟೇ ದೊಡ್ಡ ವಿಷಯವನ್ನಾದ್ರೂ ಕೂಡ ನಿನ್ನ ಒಳಗಿರುವ ಜ್ಞಾನದಿಂದ ಸರಿ ಮಾಡಲಿಕ್ಕೆ ಹೊರತು ಹೊರಗಿನವರಿಂದ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೊರಗಿನ ಜ್ಞಾನದಿಂದ ಸರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಯ್ತು ಹೇಳಿದು? ಸರಿ, ಉತ್ತರ ಸಿಕ್ಕಿತಾ? ಸರಿ, ಇನ್ನಿದಕ್ಕೆ ಸೇರಿಸಿಕೊಂಡೇ ಹೋಗು. ಅದು ನಿಮಗೆ ಸ್ವಲ್ಪ ಬೇಕಲ್ಲ, ನಿಮ್ಮ ಸಾಧ್ಯನೇ ಬೇಕಲ್ಲ, ರಿಸರ್ಚ್ ಬೇಕಲ್ಲ. ಎಲ್ಲವನ್ನು ನಾವೇ ಹೇಳಿದ್ರೆ, ಎಲ್ಲವನ್ನು ನಾವೇ ಮಾತಾಡಿದ್ರೆ ನಿಮ್ಮ ಒಳಗೆ ಎಂತ ಸೃಷ್ಟಿಯಾಗುದು? ಹೌದು, ನಿಮ್ಮೊಳಗೆ ಏನೊಂದು ಸೃಷ್ಟಿ ಆಗಬೇಕಲ್ಲ. ಸ್ವಜ್ಞಾನನೇ ಉಳಿಯೋದಲ್ವಾ ಲಾಸ್ಟ್. ಆ ವಿಷಯವನ್ನು ನಿಮ್ಮೊಳಗೆ ನೀವು ಅದನ್ನು ಕೇಳ್ತಾ ಹೋಗುವಾಗ ನಿಮಗೆ ತನ್ನಿಂತನಾಗಿ ಗೊತ್ತಾಗ್ತದೆ. ಇದರಿಂದಲೂ ಸೂಕ್ಷ್ಮವಾಗಿ ಗೊತ್ತಾಗ್ತದೆ ನಿಮಗೆ. ಖಂಡಿತ. ಇಷ್ಟೇ ವಿಚಾರ ಇಲ್ಲಿರುವುದು. ಈಗ ಜ್ಞಾನ ಎಂಬುದು ಗುರು ಶಿಷ್ಯನಿಗೆ ಕೊಡುದಲ್ಲ, ಶಿಷ್ಯ ಗುರುವಿಗೆ ಕೊಡುದಲ್ಲ. ಈ ಜ್ಞಾನ ಎಂಬುದು ಇಲ್ಲಿ ಗುರು ಶಿಷ್ಯನಿಗೆ ಏನೊಂದು ಉಪದೇಶ ಮಾಡ್ತಾರೆ, ಅಲ್ಲ ಭಕ್ತನಿಗೆ ಏನೋ ಒಂದು ಹೇಳ್ತಾರೆ, ಅಲ್ಲ ಪ್ರಪಂಚಕ್ಕೆ ಏನೋ ಒಂದು ಹೇಳ್ತಾರೆ ಎಂಬ ವಿಚಾರ ಅಲ್ಲ. ಇದು ನಮ್ಮ ಕಣ್ಣಿಗೆ ಕಾಣುವಾಗ ಒಂದು ಗುರು ಹೇಳ್ತಾರೆ ಅಂತೇಳಿ. ಆದರೆ ಈ ಕಾಲ ನಿರ್ಣಯ ಮಾಡಿದೆ, ಈ ಸಮಯದಲ್ಲಿ ಇಂಥ ವಿಷಯಗಳು ಬರಬೇಕು, ಈ ಸಮಯದಲ್ಲಿ ಇಂಥ ವ್ಯಕ್ತಿಯ ಮೂಲಕವೇ ಇಂಥ ವಿಷಯ ಬರಬೇಕು, ಈ ಸಮಯದಲ್ಲಿ ಇಂಥ ವ್ಯಕ್ತಿಯಿಂದ ಇಂಥ ವ್ಯಕ್ತಿಗೆ ಇದು ಸಿಗಬೇಕು, ಈ ಸಮಯದಲ್ಲಿ ಇಂಥದೇ ನಡಿಬೇಕು ಎಂಬ ಎಲ್ಲ ವಿಚಾರ ಕೂಡ ಸೃಷ್ಟಿಯಾಗುವುದು ಕಾಲದಲ್ಲಿ. ಅರ್ಥ ಆಗ್ತಾ ಹೇಳುದು? ಹೌದು. ಆಗ ಕಾಲ ಏನನ್ನು ಉತ್ತರ ಕೊಡ್ತದೆ, ಏನನ್ನು ನಮಗೆ ಹೇಳಿಸ್ತದೆ, ಅದನ್ನೇ ಹೇಳಲಿಕ್ಕೆ ಸಾಧ್ಯ. ಮತ್ತೆ ಬೇರೆಲ್ಲ ಹುಡುಕಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ್ದು, ಅದನ್ನು ನೀನು ಒಳಗೆ ಸ್ವೀಕಾರ ಮಾಡ್ತಾ ಹೋಗುವ ಅದೇ ಕಾಲ ನಿನಗೆ ಜ್ಞಾನವನ್ನು ಕೊಡ್ತದೆ. ಅದೇ ಕಾಲಜ್ಞಾನ. ಆ ಕಾಲದ ಜ್ಞಾನವನ್ನು ಯಾರೊಬ್ಬ ತಿಳಿದುಕೊಳ್ತಾನೋ ಅವನು ಕಾಲಜ್ಞಾನಿ ಆಗ್ತಾನೆ. ಅವನು ಹೇಳೋ ಮಾತುಗಳೆಲ್ಲ ನಡೀತದೆ, ಪ್ರಪಂಚದಲ್ಲಿ ಆಟೋಮೆಟಿಕ್ ನಡೀತದೆ. ಅವ ತಿಳಿದು ಮಾತಾಡೋದಲ್ಲ, ಅವ ಕಾಲ ಅವನ ಹತ್ರ ಮಾತಾಡಿಸುದು. ಕಾಲ ಅವನ ಹತ್ರ ಮಾತಾಡಿಸುವಾಗ ಅವನು ಏನೋ ಒಂದು ಹೇಳ್ತಾನೆ. ಏನೋ ಒಂದು ಹೇಳೋ ವಿಷಯ ಫ್ಯೂಚರಲ್ಲಿ ನಡೆಯುವಾಗ ಏನಪ್ಪ ಅವ್ರು ಬಂದು ಹೀಗೆ ಹೇಳಿದ್ರು, ಏನಪ್ಪ ಅವ್ರು ಬಂದಾಗ ಆ ಕಾಲಜ್ಞಾನಿಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಏನು ಹೇಳಿದ್ದೇನೆ ಅಂತೇಳಿ. ಹೌದು, ಅದು ನಡೆದಾಗ ಬೇರೆಯವ್ರಿಗೆ ಅನುಭವ ಆಗ್ತದೆ. ಬೇರೆಯವ್ರಿಗೆ ಅನುಭವ ಹೇಳಿದ್ರಲ್ಲ, ಇದು ಹಿಂಗೆ ನಡೀತದೆ, ಅವ್ರು ಹೇಳಿದ್ರಲ್ಲ ಈಗ ಆಯ್ತಲ್ಲ ಅಂತ. ಅರ್ಥ ಆಯ್ತಾ ಹೇಳುದು? ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಃ ಶಿವಾಯ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ತಿರುಚಿಟ್ರಂಬಲಂ.